ಸ್ವಚ್ಛ ಸಂಸ್ಕೃತಿ, ಧರ್ಮನಿಷ್ಠ, ಸದಾ ಕಾರ್ಯಶೀಲ, ವಿದ್ಯೆಗಳ ಅನಂತಾಕಾಶ, ವೈಭವದ ಬೀಡಾದ ಭಾರತವೆಂಬ ಬಂಗಾರದ ಪಕ್ಷಿ ಉನ್ನತೋನ್ನತವಾಗಿ ಹಾರಾಡುತ್ತಿತ್ತು. ಆಗ ದುಷ್ಟ ಕುರೂಪ ವಿಧರ್ಮಿ ಪಕ್ಷಿಯೊಂದು ಬಂದು ಕುಕ್ಕಿ ಕೆಡವಿತು. ಮುಂದಿನ 1000 ವರ್ಷ ಮೇಲೇರದಂತೆ ತನ್ನ ಕಪಟ ದುರಾಕ್ರಮ ತೋರಿತು. ನಿಶ್ಚಿಂತ ಭಗವಂತನ ಭಕ್ತಿ ರಸದಲ್ಲಿ ಮಗ್ನವಾದ ಈ ಭಾರತಕ್ಕೆ ನಿಯತಿಯ ಘಾತಿ. ಆ ಸೂರ್ಯನಿಗೆ ಗ್ರಹಣ ಹಿಡಿಯಿತು. ಚಂದ್ರನನ್ನು ಮೋಡಗಳು ಮರೆ ಮಾಡಿದವು. ರಾಕ್ಷಸಿ ಸೂತಾನರಿಂದ ಮಸಣವಾಗಿತ್ತು ಈ ಸುಂದರ ಧರೆ. ದಿನರಾತ್ರಿಗಳು ಒಂದಾಗಿ ಈ ಕ್ರೂರ ಅಟ್ಟಹಾಸಕ್ಕೆ ಎರವಾಗಿ ಧರ್ಮರವಿಯನ್ನು ಮಾಡಿದರು ಅಸ್ತ. ಆದರೆ ಕುಹಕಿಗಳ ನಿರಂತರ ಅತ್ಯಾಚಾರಗಳಿಗೆ ಆಗಲೇ ಇಲ್ಲ ಅಸ್ತ. ಹಗಲಿನಲ್ಲಿ ಪ್ರತಾಪಿಸುವ ಕ್ಷತ್ರಿಯ ತೇಜ ತಣ್ಣಗಾದರೆ ತಂಪನ್ನು ಸೂಸಿ ಪ್ರಜೆಗಳಿಗೆ ಕಂಪನ್ನು ನೀಡುವ ಚಂದ್ರ ಧಗಧಗಿಸುವ ಅಗ್ನಿಯಾದ. ಅಹೋರಾತ್ರಿ ಪ್ರಜೆಗಳು ನರಿಗಳ ಮಧ್ಯೆ ಕುರಿ ಮರಿಗಳಾದರು. ಧರ್ಮಂ ಯೋನ ಪ್ರಚೋದಯಾತ್. ಮೌಸಿನ ಮೊಬತ್ಕೊಂಡ್ ಎತ್ಕೊಂಡದ. ಅವಳು ಬಾಚಿರಾಡಿ ಅಳ್ಳಕತ್ತಿದ್ಲು. ಅಮ್ಮ ಎಲ್ಲಿದ್ದ? ಅಲ್ಲೇ ಇದ್ರು ರಾಜೆ. ಏನು ಮೈದಾ ಏನು ಮಾಡ್ಲಿಲ್ಲ? ಪ್ರತೀಕಾರ ಅಲ್ಲ, ಅವ್ಳು ಉಳ್ಸಕ್ಕೂ ಪ್ರಯತ್ನ ಪಡ್ಲಿಲ್ಲ. ಅವ್ರೊಬ್ರೇ ಇದ್ರು ರಾಣಿ ಸಾಹೇಬ್. ಒಬ್ರ ಇದ್ರ ಏನಾಯ್ತು? ಕಾದಾಡಿ ಮಡಿಬೇಕಾಗಿತ್ತು. ಭೋಸ್ಲೆ ವಂಶದ ರಕ್ತ ಹರಿಯಕತ್ತಿಲ್ಲ ನನ್ ಮೈಯಾಗ. ಅವಾಗ ಅನ್ಸಲ್ಲೇನ ಕೈ ಬಳಿ ಹಾಕೊಂಡ್ ನಾನ? ಭೋಸ್ಲೆ ವಂಶದ ಸೊಸೀದ ಇಂತ ಅವಸ್ಥೆ ಆದ್ರ ಇನ್ನು ಬಡಬಗ್ರಲ್ಲಿ ಹೋಗ್ಬೇಕು. ರಾಜೆ, ಮೊಹಮ್ಮದ್ ಖಾನ್ ನಿಮಗೆ ಪತ್ರ ಕೊಟ್ಟಿದ್ದಾನೆ. ಈಗ ನನ್ನ ತಮ್ಮ ಕೆಲೋಜಿಯಲ್ಲಿ ಕೈ ಕಟ್ಕೊಂಡು ಆ ಮೊಹಮ್ಮದ್ ಖಾನ್ ಬಳಿ ಹೋಗಿದ್ದಾರೆ. ಏನ ಕೈ ಕಟ್ಕೊಂಡು? ರಾಮ್ ನಾ ಸೀತೆ ನೆತ್ಕೊಂಡು ಹೋದಾಗ ರಾಮ ಹೋಗಿ ಶರಣ ಆದ್ನೇನ? ರಾಣಿ ಸಾಹೇಬ್, ಈಗ ನಮ್ಮ ಪರಿಸ್ಥಿತಿ ಹಂಗೈತಿ. ಪರಿಸ್ಥಿತಿ? ಎಂಥ ಪರಿಸ್ಥಿತಿ? ಈಗೂ ಸಮಯ ಬಂದಿಲ್ಲ. ಇಲ್ಲೂ ನಿಮ್ ರಾಜಕಾರಣನ ತಾಯಂದ್ರ ತಂಗಿಯಂದ್ರ ಮಾನ ಚಿಂದಿ ಚಿಂದಿ ಆಗತಿ. ನಾನ ಹೋಗ್ತೇನೆ ಆ ಮಹಾಪತ್ರಾನ ರುಂಡ ತಂದಾಡಿ ತಂಗಿ ಗೋದಾವರಿನ ಬಿಡಿಸ್ಕೊಂಡ್ ಬರ್ತೀನಿ. ರಾಣಿ ಸಾಹೇಬ್, ಗೋದಾವರಿನ ಹಿಡಿಸ್ಕೊಂಬಂದ್ರೆ ಏನಾಯ್ತು? ಇಂತ ಲಕ್ಷ ಲಕ್ಷ ಗೋದಾವರಿ ತಂಗಿಯಂದ್ರನ್ನ ಕರ್ಕೊಂಡೋಗ್ಯಾರ. ಅವ್ರನ್ನ ಬಿಡ್ಸೋದು ನಿಂಗ್ ಬೇಜಾರ್ ಮಾಡ್ಕೊಂಡ್ರ ನಾವ್ ಮುಂದಿನ ಹೆಜ್ಜೆ ಹೆಂಗಿಡೋದು? ಒಂದ್ ವಿಷಯದ ವೃಕ್ಷ ಇಡೋದು ಹಂಗಿನ್ ಇಡೋದಂತ ಅದನ್ನ ಸಹಿಸಾಕಾಗಂಗಿಲ್ಲ. ಬೇರೆ ಸಮೇತವಾಗಿ ಆ ವಿಷಯ ಮರಂಕಿತ್ತು ಬಿಸಾಕ್ಬೇಕು. ಆದ್ರ ಇನ್ನು ನಮ್ ಸಿದ್ಧತೆ ಆಗಿಲ್ಲ. ಹಂಗಂದ್ರ ಈ ಗೋದಾವರಿನ ಮೊಹಮ್ಮದ್ ಖಾನ್ ಹತ್ರನ ಬಿಡುದು? ಅದಕ್ಕ ಈಗಿನ ಕೆಲಸ ಮಾಡ್ತೀನಿ. ದಾದಾಜಿ, ಹತ್ರದಲ್ಲೇನಿದೆ? ಖಾನ್ ವಾತಾಟ ಯೋಜನೆ ಹಾಕಿದ್ದ. ಬಹಳ ದಡ್ಸಿ ಕೆಲಸ ಮಾಡ್ಯಾನ. ಗೋದಾವರಿ ವೈಡಿನ ತಪ್ಪಾಯಿ ಕೊಯ್ದಾನವ. ಏನ ಹಂಗಂದ್ರ ಆ ರಾಕ್ಷಸ ನನ್ನ ವೈಭಕತ್ತ ಬಂದಿದ್ದ? ಈಗಲೂ ಸಮಯ ಬಂದಿಲ್ಲ. ಅನ್ಕೋಜಿ, ಈಗಲೇ ಹೋಗಿ ಮೊಹಮ್ಮದ್ ಖಾನ್ ಇಲ್ಲ ಅಂತ ತಿಳಿದುಕೊಂಡು ಬನ್ನಿ. ಆಯ್ತು ರಾಜೆ. आओ लखोजी, आओ. ನಮ್ಮ ಉಪಸ್ಥಿತಿಯಲ್ಲಿ ನಿಮ್ಮ ಸುರಕ್ಷಣೆ ಇದ್ದೇ ಇರುತ್ತೆ. ಸ್ವಾಮಿ ನಿಷ್ಠೆಗೆ ಇನ್ನೊಂದು ಹೆಸರೇ ಲಖೋಜಿ ಜಾಧವ್ ರಾವ್. ನಮ್ಮ ಸಿಂಹಾಸನ ಇಲ್ಲಿವರೆಗೆ ಉಳಿದುತ್ತೆ ಲಖೋಜಿ ಅವರಿಂದ.
ಶಿಸ್ತು ಕಲಿಬೇಕಂದ್ರ ಅದು ನಿಮ್ಮಿಂದನೇ ಕಲಿಬೇಕು. ಆದ್ರೆ ಲಕೋಜಿ, ತಮ್ಮ ಮಗಳ ಜೀಜಾಬಾಯಿಯನ್ನ ಶಾಜಿ ಭೋಸ್ಲೆ ಕೊಟ್ಟು ಮದ್ವೆ ಮಾಡಿರಿ. ಅವನು ವೀರಶೂರನೇ, ಮತ್ ನಿಜಾಂಶಗಾಗಿ ಬಾಳ ಹೋರಾಡಿ ಯುದ್ಧ ಮಾಡಿ ಗೆದ್ದು ಕೊಟ್ಟಾನ. ಈಗ ಸ್ವತಂತ್ರವಾಗೋ ಹವನಿಕೆ. ಅವನು ಹೇಳ್ತಾರ ಕಣ್ಣು ಕಳಿಸಿದ್ವಿ, ಇದು ನಿಮ್ಗೆ ಸಾಧ್ಯವಾಗಲಿಲ್ವಾ? ಲಕೋಜಿ, ಇದು ಹೆಣದ ಮೇಲಿನ ಕಫನ್, ಇವು ಬಳೆಗಳು, ಇದು ಸೀರೆ. ಯಾರಿಗೆ ಕಫನ್, ಯಾರಿಗೆ ಬಳೆ, ಯಾರಿಗೆ ಸೀರೆ ಉಡಿಸುವಿರಿ? ಅಥವಾ ನೀವೇ ಉಡುವಿರಾ? ಜಾಂಪನ ಕ್ಷಮಿಸಬೇಕು, ಅವರು ತಿಳಿಯದ ಹುಡುಗರು. ಮಂಜು ಹೇ ಮಂಜು, ಹೊರಗಿನಿಂದ ಬಂದ ಬಂಡಕೋರರೇ, ನಮ್ಮ ಸ್ವಾಮಿನಿಷ್ಠೆಗೆ ಕೊಡುವ ಬಹುಮಾನ ಇದೆಯಾ? ನಿಮ್ದು ಹಾಲಿನ ವಂಶ, ಎಷ್ಟೇ ಹಾಲಿದ್ರು ಮತ್ತೆ ಕಚ್ಚೋದೆ. ಯಾದ ವಂಶದ ಕರೆವಾಡಗಾರರು ನಾವು. ನಮ್ಮ ರಕ್ತದಿಂದಲೇ ಈ ಸ್ಥಾನಕ್ಕೆ ವಿಜೇತನ. ಓ ನನ್ನ ಮಕ್ಕಳೇ, ಈ ಸ್ಥಿತಿಗೆ ಸೇಡಿ ತೀರಿಸಿಕೊಂಡಾಗ ನಮ್ಮೆಲ್ಲ ಅಕ್ಕ ತಂಗಿಯರ ತಾಯಂದ್ರ ಮಾನ ಉಳಿಸಾಕ ಒಬ್ಬ ಮಹಾನ್ ಪುರುಷ ಬಂದೇ ಬರ್ತಾನೆ, ನಿಕ್ಕೇ ಬರ್ತಾನೆ. ನನ್ನ ವೀರ ಅಣ್ಣ ತಮ್ಮ ಎಲ್ಲರನ್ನೂ ಕಳ್ಕೊಂಡು ಆಯ್ತಲ್ಲ. ಯಾದವ ಕುಲದ ನಿರ್ನಾಮ ಈಗಲೂ ಸಮರದೊಂದಿಗೆ ತಾವೆ ಮೊದಲು ಆ ಗಜನಿ ಬಂದ, ಒಂದ್ಸಲ ಬಂದ, ನಮ್ಮವ್ರು ಎಚ್ಚೆತ್ಕೊಳ್ಳಿಲ್ಲ. ಎರಡನೇ ಸಲ ಬಂದ, 17 ಬಾರಿ ಬಂದ, ಅಂದ್ರೂ ನಮ್ಮವರು ಎಚ್ಚೆತ್ಕೊಂಡಿಲ್ಲ. ಎಷ್ಟು ಸಂಪತ್ತು ಲೂಟಿ ಮಾಡ್ಕೊಂಡು ಹೋದ್ರೋ ಲೆಕ್ಕನೇ ಇಲ್ಲ. ಸಾವಿರಾರು ಗುಡಿಗಳನ್ನ ಕಡಿದ್ರು, ಮೂರ್ತಿನ ಧ್ವಂಸ ಮಾಡಿದ್ರು, ಲಕ್ಷ ಲಕ್ಷ ಸ್ತ್ರೀಯರನ್ನ ಬಜಾರ್ದಾಗ ಹೋಗಿ ಮಾರಿದ್ರು, ಲಕ್ಷ ಲಕ್ಷ ಗಂಡು ಮಕ್ಕಳನ್ನ ಷಂಡರನ್ನಾಗಿ ಮಾಡಿ ಹರಿಯಂದಾಗ ಹಾಳಾಗಿಟ್ರು. ಇಷ್ಟಾದ್ರೂ ನಮ್ಮವರಿಗೆ ಬುದ್ಧಿ ಬರಲಿಲ್ಲ. ಶೂರ ಧೀಮಂತ ಮಹಾರಾಜ ಪೃಥ್ವಿರಾಜರು ಒಬ್ರ ಹೋರಾಡಿದ್ರು. ಅವ್ರ ಮೋಸ ತಿಳಿಲಾರ್ದಂಗ ಬಂದಿಯಾದ್ರು. ಆ ಧರ್ಮಾತ್ಮನ ಕಣ್ಣು ಕಿತ್ತು ಕೊಟ್ಟ ನರಕ ಯಾತನೆ ನಮ್ಮವ್ರನ್ನ ಬಡಿದೆಬ್ಬಿಸ್ಲಿಲ್ಲ. ಯಾಕೆ ತಾಯಿ, ಯಾಕ? ಇಷ್ಟೆಲ್ಲ ಆದ್ರೂ ದಕ್ಷಿಣ ಭಾರತದ ರಾಜರು ಒಗ್ಗೂಡ್ಲಿಲ್ಲ, ಕೂಡಿಯೂ ಬರ್ಲಿಲ್ಲ. ಪರಿಣಾಮ ಈಗ ಭಾರತ ಮ್ಲೇಚ್ಛರ ಕೈಯಲ್ಲಿ. ಈಗ ದಾಸ್ಯದ ಸಂಕೋಲೆಯೊಳಗ ಗುಲಾಮರಾಗಿ ಅವರಿಗೆ ಬಹಳ ನಿಷ್ಠೆಯಿಂದ ಮುಜರಿ ಮಾಡ್ತಾರೆ. ಏನು ಪ್ರಾಮಾಣಿಕತೆನೋ ಅವ್ರ ಸೇವೆ ಒಳಗ. ಆ ಧಗಾಕೋರ ಸೇವೆ ಒಳಗ ಧರ್ಮ ಅಂತ ಧರ್ಮ. ವರ್ಷಗಳಿಂದ ಇವ್ರು ಮಾಡಕತ್ತಿರೋ ತಂತ್ರ, ಕುತಂತ್ರ, ಕಗ್ಗೋಲೆ, ಸ್ತ್ರೀ ದೌರ್ಜನ್ಯ, ಶ್ರದ್ಧಾ ಸ್ಥಾನಗಳ ನಾಶ, ಆಸ್ತಿ ಪಾಸ್ತಿಗಳ ಲೂಟಿ, ಇಂಥ ಘೋರ ಕೆಲಸನೆಲ್ಲ ನೋಡಿ
ನಮ್ಮೂರಾಗ ಒಂದು ಆಳವಾದ ಭಯ ಬೇರೂರಿ. ಅದಕ್ಕ ಇವ್ರಿಗೆ ಕಾಣೋ ಪರಿಹಾರ ಒಂದು ಧರ್ಮಾಂತರ ಇಲ್ಲ ದಾಸ್ಯತ್ವ. ಅದಕ್ಕ ನಾನ ರಣಚಂಡಿಯಾಗಿ ಸಿಂಹವನ್ನೇರಿ ಖಡ್ಗದಿಂದ ಈ ಮ್ಲೇಚ್ಛರ ವಂಶವನ್ನೆಲ್ಲ ನಾಶ ಮಾಡಿಬಿಡ್ಲೆ. ದುರ್ಗದಿಂದ ದುರ್ಗಕ್ಕೆ ಹಾರ ಇಡೀ ಭಾರತವನ್ನ ಈ ದಾಸ್ಯದ ಸಂಕೋಲೆಯಿಂದ ಮುಕ್ತಗೊಳಿಸ್ಲೆ. ಹೇ ಭವಾನಿ, ಹರಿಸುವ ಮ್ಲೇಚ್ಛರನ್ನು ಸಿಂಹದಂತೆ ಬೇಟಾಡುವ ಸಿಂಹದ ಮರಿಯನ್ನು ಕೊಟ್ಟು, ಹೇ ಭಾರತದ ಮಹಾನ್ ಋಷಿ ಮುನಿಗಳೇ, ಹರಿಸಿ ಬೆಂಕಿ ಕುಡಿಗೆ ಎಲ್ಲ ವಿದ್ಯೆಗಳ ಸಾರ ಸರ್ವಸ್ವವನ್ನೂ ಕೊಟ್ಟು, ಹೇಗೆ ಕಾಡು ಮೃಗಗಳಿಗೆ ಹುಲಿಯೋ, ಹೇಗೆ ಮದಬಂದ ಆನೆಗಳಿಗೆ ಸಿಂಹವೋ, ಹೇಗೆ ಕಂಸನಿಗೆ ಕೃಷ್ಣನೋ, ಹಾಗೆ ಈ ರಾಕ್ಷಸನ ಮೇಲೆ ಎರಗುವಂತೆ ಒಬ್ಬ ಮಹಾಪುರುಷನನ್ನು ಹರಸಿ ಬಾ. ಈ ನೊಂದ ಭಾರತ ನಿನ್ನನ್ನೇ ಕಾಯುತ್ತಿದೆ. ತನ್ನ ಮಕ್ಕಳ ರಕ್ತದಿಂದ ಸಿಕ್ತವಾದ ಈ ನಾಡು ನಿನ್ನನ್ನೇ ಕರೆಯುತ್ತಿದೆ. ಬಾ ಮಹಾಪುರುಷನೇ ಬಾ. ಭಜರಂಗಿಯ ರೋಷ, ಶ್ರೀರಾಮನ ಆದರ್ಶ, ಶ್ರೀಕೃಷ್ಣನ ನೀತಿ ಹೊತ್ತು ಬಾ. ಈ ಧರೆಗೆ ಸಿಂಹನಾಗಿ, ನರಸಿಂಹನಾಗಿ, ಉಗ್ರ ನರಸಿಂಹನಾಗಿ ಬಾ. ವರ್ಷಗಳು ಕಳೆದವು, ದಶಕಗಳು ಉರುಳಿದವು, ಶತಮಾನಗಳು ಹೋದರೂ ಧರ್ಮ ಸೂರ್ಯ ಅಸ್ತಂಗತನಾಗಿಯೇ ಇದ್ದ. ಆದರೆ ಇಲ್ಲಿ ಅಲ್ಲಿ ಧರ್ಮದ ಬೀಜಗಳು ಮೊಳಕೆಯೊಡಲಿಕ್ಕೆ ಪ್ರಾರಂಭಿಸಿದವು. ಭರತ ಭೂಮಿಯನ್ನು ವಿಕೃತ ಧರ್ಮೀಯರ ಕಪಿಮುಷ್ಟಿಯಿಂದ ಬಿಡಿಸಲು ಮೇಲೆ ಮೇಲೆ ಏಳಹತ್ತಿದವು. ಈ ಪುಣ್ಯ ಭೂಮಿಯನ್ನು ಪಾಪಿಗಳ ಮುಷ್ಟಿಯಿಂದ ಮುಕ್ತವಾಗಿಸಲು ಬೆಳೆದು ನಿಂತವು. ಸ್ವರಾಜ್ಯದ ತೀವ್ರ ಸಂಕಲ್ಪ ಮಹಾರಾಷ್ಟ್ರದ ಭೂಮಿಯನ್ನು ಆರಿಸಿತು. ಅದು ಅದಕ್ಕೆ ಸಕ್ಷಮವೂ ಆಗಿತ್ತು. ಸಾಮಾನ್ಯ ಶಕ 1630 ಫೆಬ್ರವರಿ 16ರಂದು, ಶಕೆ 1551 ಶುಕ್ಲನಾಮ ಸಂವತ್ಸರದ ಆ ಪಾಲ್ಗುಣ ಬಹುಳ ತದಿಗೆಯು ಹಿಂದೂ ಭೂಮಿಯ ಇತಿಹಾಸದಲ್ಲಿ ಅಮೃತಗಳಿಗೆ ಆಯಿತು. ಸ್ವಾತಂತ್ರ್ಯದ ಧಗೆಯ ಜ್ವಾಲಾಮುಖಿ ಜೀಜಾಬಾಯಿಯ ಗರ್ಭದಿಂದ ಮುಕ್ತಿ ಮಂತ್ರವನ್ನು ಹೇಳುತ್ತಾ ಶಿವನೇರಿಯಲ್ಲಿ ಜನ್ಮ ತಾಳಿತು. ಹೇ ಚಂಡಮುಂಡ ಭಂಡಾಸುರ ಖಂಡಿನಿ ಜಗದಂಬೆ, ಉದ್ದಂಡ ದಂಡ ಮಹಿಷಾಸುರ ಮರ್ದಿನಿ ದುರ್ಗೆ, ಮಹಾರಾಷ್ಟ್ರದ ಧರ್ಮ ರಕ್ಷಕೆ ಬಾ. ಭಾರತದ ಭವನ ಭೂಮಿ ಗಂಗೆಯರೇ ಬನ್ನಿ, ದೂತ ಸಾಗರ ಹರಿದು ಬಾ. ರಾಜಾಪುರದ ಕೃಷ್ಣೆ ಬಾ ಬಾ ಬಾ. ದುರ್ಬೇದ ಕೋಟೆಗಳೇ ಬನ್ನಿ, ಪ್ರಚಂಡ ಜಲದುರ್ಗಗಳೇ ಬನ್ನಿ, ಸಮುದ್ರದ ಅಲೆಗಳೇ ಕುತ್ತ ಬನ್ನಿ, ಸಪ್ತ ಸಾಗರಗಳೇ ಬನ್ನಿ, ಚಂದ್ರ ಸೂರ್ಯರೇ ಬನ್ನಿ, ಗ್ರಹ ನಕ್ಷತ್ರಗಳೇ ಬನ್ನಿ, ದಶ ದಿಕ್ಕುಗಳೇ ಬನ್ನಿ, ದೇವ ದೇವತೆಗಳೇ, ಸಂತ ಸಜ್ಜನರೇ, ಎಲ್ಲಾ ಧೀಮಂತ ಪ್ರಜೆಗಳೇ ಬನ್ನಿ, ಮರಾಠ ಮಂಡಳಿ, ಕನ್ನಡದ ಕಲಿಗಳೇ ಬನ್ನಿ. प्रचंड बोल मस्तकों के झुंड बाजे, चंद की घड़ी की तुम गुहार दो। प्रचंड बोल मस्तकों के झुंड बाजे, चंद की घड़ी की तुम गुहार दो। मान शान या की जान का उतान आजे, धनुष के बाण पे उतार दो।
प्रचंड बोल मस्तक होके झुंड आज जंग की घड़ी की तुम दुहार लो मान मान शान जाके शान गाँव दान आज धनुष के बाण में उबार लो आरंभ है प्रचंड विश्व की पुकार है ये भागवत का सार है कि युद्ध ही तो वीर का प्रमाण है कौरवों की भीड़ हो या पांडवों का नीड़ हो जो लड़ सका है वो ही तो महान है प्रचंड बोल मस्तकों के झुंड आज जंग की घड़ी की तुम दुहार लो मान मान शान जाके शान गाँव दान आज धनुष के बाण में उबार लो आरंभ है प्रचंड ಬೆಳಗಿನ ಜಾವಕ್ಕ ದಾಸ್ಯವ ಕಳಿಲಿಕ್ಕ ಸ್ವರಾಜ್ಯ ಅರಳುವಾಗ ಹೋರಾಡಿ ಗೆಲ್ಲಬೇಕು ನೀ ಜೋಜೋ ಹೋರಾಡಿ ಗೆಲ್ಲಬೇಕು ನೀ ಜೋಜೋ ಸಂಚಿನ ನರಿಗಳಿಗೆ ಮಿಂಚಂತೆ ಅಬ್ಬರಿಸಿ ಸಂಚಿನ ನರಿಗಳಿಗೆ ಮಿಂಚಂತೆ ಅಬ್ಬರಿಸಿ ತಿರುಗಿ ಹೊಳೆಯೂತ ಕಾಡಿಸಿ ಓಡಿಸು ಕಾಡಿಸಿ ಓಡಿಸು ಶಿವಾನಿ ಭವಾನಿ ಮಕ್ಕಳನ್ನ ಓಡಿಸುವವರ ಭಯವನ್ನ ಧೈರ್ಯ ನೆನೆ ಶ್ರೀ ಕೃಷ್ಣನ ನೀತಿನ ಉಳಿದಿದ್ದೆ ದುಷ್ಟರಿಗೆ ಬುದ್ಧಿ ಕಲಿಸು ಶಿವ ಕೋತಿ ಬಂದದ ರಾವಣನೇ ಕೇಳೋ ಸೀತೆಯ ವನದಲ್ಲಿ ಕೋತಿ ಬಂದದ ರಾವಣನೇ ಕೇಳೋ ವ್ಯರ್ಥವಾಗಿ ಕೆಡಬೇಡಿರನತದ ನಮ್ಮಮ್ಮನ ಬಿಡಿರಂತದ ವ್ಯರ್ಥವಾಗಿ ಕೆಡಬೇಡಿರನತದ ಹರಿಬ್ರಹ್ಮನಾಣೆ ಸುಳ್ಳಲಾನತದ ಹರಿಬ್ರಹ್ಮನಾಣೆ ಸುಳ್ಳಲಾನತದ ಅರಿಗೇಶವನ ಪಾದ ಹಿಡಿ ಅನ್ನತದ ಕೋತಿ ಬಂದದ ರಾವಣನೇ ಕೇಳೋ ಸೀತೆಯ ವನದಲ್ಲಿ ಕೋತಿ ಬಂದದ ರಾವಣನೇ ಕೇಳೋ ಸರಿ ಮಾಡು ನಿನ್ನ ಸೌಭಾಗ್ಯದ ಗಳಿಗೆ ಆತ ನಿನ್ನನ್ನು ಬಹುಮಾನಿಸುತ್ತಾನೆ ಮುಂದೆ ವನದಲ್ಲಿ ತನ್ನ ಸರದಾರನಾಗುವಂತೆ ದೇವರ ಮುಂದೆ ಹಿರಿಯರ ಮುಂದೆ ಸಾಧು ಸಂತರ ಮುಂದಷ್ಟೇ ತಲೆಬಾಗಬೇಕೆ ಹೊರತು ನಮ್ಮ ಧರ್ಮವನ್ನು ನಾಶ ಮಾಡಲು ಬಂದಿರುವ ಆ ಪರಕೀಯ ಮ್ಲೇಚ್ಛರ ಮುಂದಲ್ಲ. ಈಗ ನಿನ್ನ ನಮನ ತುಳಜಾ ಭವಾನಿಗೋ ಅಥವಾ ಬಾದ್ಶಾನಿಗೋ, ಸ್ವತಂತ್ರ ದೇವತೆಗೋ ಅಥವಾ ದಾಸ್ಯ ಮೋಹಿನಿಗೋ. ಮಗು ಬೇಗ ಬೇಗನೆ ಸರಿ ಮಾಡು. ಬೇಕಾದಷ್ಟು ಸಲಹೆ ತಾಯಿಗೂ ಅಷ್ಟಾಗುತ್ತೇನೆ, ಆದರೆ ಈ ವರವನ್ನು ಕುರಿತು ನನಗೆ ಮಾತ್ರ ಸಾಧ್ಯವಿಲ್ಲ.
ರಾಜವೈ ಹೇಗೆ ಬಂದೆ ಎಂದು ತಕ್ಷ ಕೃಷ್ಣನು ಕಂಸನನ್ನು ಸಿಂಹಾಸನದಿಂದ ಕೆಳಗೆ ಎದೆಯ ಮೇಲೆ ಕೂತನು. ಹಾಗೆ ಕೂತ ಮೇಲೆ हमारे लिए हुजूर ಇಕ್ಕ ವಯಸ್ಸು ದರ್ಬಾರಿನ ರೀತಿ ರಿವಾಜು ಅರ್ಥವಾಗದು. ನನಗೆ ಹೋಗಿ ಹೇಳುತ್ತೇನೆ. ಈ ಚೋಟಾ ಲೌಂಡ ಹೆಂಗ್ ನೋಡ್ತಾನ ನೋಡೆ. जीत की हवस नहीं, किसी को कोई वश नहीं, क्या जिंदगी है ठोकरों पे मार दो। मौत अंत है नहीं तो मौत से भी क्यों डरे, ये जाके आसमान में दहाड़ दो। है प्रचंड बोल मस्तकों के झुंड, और जंग की करेगी तुम हार दो। मान शान या की जान खाओ दान, आगे धनुष के हार में उतार दो। है प्रचंड ವಿಶೇಷ ರೂಪ ತೋರಿಸ್ಯಾರ. ಗೋಮಾತೆ ನಮ್ಮ ಸಂಸ್ಕೃತಿ ಪ್ರತೀಕ. ಇಲ್ಲ ಅಂದ್ರ ಭಾರತಕ್ಕೆ ಅನುಷ್ಠಾನ ಇರೋದಿಲ್ಲ. ಹಾಗಾಗಿ ಈ ಗೋಮಾತೆ ರಕ್ಷಣೆಗೆ ಯಾವಾಗಲೂ ಪ್ರಥಮ ಆದ್ಯತೆ ನೀಡಬೇಕು. ಸಾಧ್ಯವಲ್ಲ. ನೀನು ಸಹ್ಯಾದ್ರಿಯ ಕಾಡಿನಲ್ಲಿ ಗುಪ್ತವಾಗಿ ಬೆಳೆಯಬೇಕು. शौर का चुनाव या कि हार का भाव, तुम ये सोच लो। वो दया का भाव या कि शौर का चुनाव, या कि हार का वो भाव, तुम ये सोच लो। या कि पूरे भाल पर जला रहे विजय का लाल लाल ये गुलाल, तुम ये सोच लो। रंग केसरी हो या मृदंग केसरी हो या केसरी, प्रचंड बोल मस्तकों के झुंड, आज जंग की घड़ी की तुम हार दो। प्रचंड बोल मस्तकों के झुंड, आज जंग की घड़ी की तुम हार दो। मान शान या की जान का वो धन, आज धनुष के बाण पे उतार दो। प्रचंड बोल मस्तकों के झुंड, आज जंग की घड़ी की तुम हार दो। मान शान या की जान का वो धन, आज धनुष के बाण पे उतार दो। प्रचंड
ಗಿರಿಯ ಹೊಲದಲು ಮಾಡುವ ಯೋಗಿಯ ನೋಡಲಿ ಫಲವನ್ನು ಬಯಸದ ದೇವಿಯ ಪೂಜೆಗೆ ನಮ್ಮಲ್ಲಿ ಹಬ್ಬದ ಸಾಧನವು ಕಷ್ಟಗಳನ್ನವ ದುಡಿವದಕ್ಕಾಗಿ ಸೃಷ್ಟಿ ನಿಯಮದೊಳಗಮನಿ ಹೋಗಿ ಉಳುವ ಯೋಗಿಯ ನೋಡಲಿ ಉಳುವ ಯೋಗಿಯ ನೋಡಲಿ ನಾವು ಮೊದಲು ಪುಣ್ಯತ್ರ ಅಲ್ಲೇ ಆಗಿದ್ವಿ ಸಮಯ ಎಲ್ಲ ಚೆನ್ನಾಗಿತ್ತು ಆದ ಬಿಜಾಪುರದಿಂದ ದೈನ್ಯದಿಂದ ಮಿಲ್ಲಮಿಯ ಬಂದು ಎಲ್ಲ ಕಿತ್ಕೊಂಡ್ಬಿಟ್ರು ಉಳಿಸ್ತಲ್ಲ ಬೆಂಕಿ ಹಚ್ಚು ಅದು ಕಾಯಿಗಳ ನನ್ನಪ್ಪ ಸಂತಪ್ಪ ಎತ್ಕೊಂಡೋದ್ರು ಕಡು ತಿನ್ಬಿಟ್ರಪ್ಪ ಕಡು ನಾವೆಲ್ಲ ಬಾಳ ಮಂದಿವಪ್ಪ ಅದಕ್ಕೆ ಸರಿಯಾದ ಮಂದಿವಪ್ಪ ಮಂದಿ ಈ ನಮ್ಮ ಮನೆ ಬರ ಸರಿ ಇಲ್ಲ ನಾವೇನ್ ಬೆಳೆದ್ರು ಕಾಡ್ಗಳು ಬಂದು ತಿನ್ಬಿಡ್ತಾವ ಇಷ್ಟನಾಗ ಪ್ರಾಣಿಗಳನ್ನ ಭೇಟಿ ಆಗೋದಂತ ಎಲ್ಲ ಬಂದೆ प्राण दे जो प्राण ले वही तो एक करो शक्तिमान है करे तो प्राण ले वही तो एक करो शक्तिमान है विश्व की पुकार है ये भागवत कथार है ये तो वीर का प्रमाण है औरों की भीड़ हो या पांडवों का नीड़ हो जो लड़ सका है वही तो महान है ಏನೋ ಇಷ್ಟೆಲ್ಲ ವಿಚಾರಗಳು ಬರ್ತಾ ಇವೆ ಏಕೋ ನಿದ್ದೆ ಬರ್ತಾ ಇಲ್ಲ ಸಿಂಹದಲ್ಲಿರುವ ಜನರು ಅಮ್ಮ ಹೇಳುತ್ತಿದ್ದ ವಾನರ ಸೈನ್ಯ ಎತ್ತರಿಂದ ಎತ್ತ ಸಂಬಂಧ ರಾಮ ವನವಾಸದಾಗ ರಾವಣ ಸೀತೆನ ಎತ್ಕೊಂಡು ಹೋಗ್ತಾನ ಬೇಕಾಗಿತ್ತು ಆದ್ರ ರಾಮ ಅಯೋಧ್ಯೆ ವಾಪಸ್ ಈಗ ಏನ್ ಮಾಡುದು ಅದೃಷ್ಟ ಒಂಟ ಹನುಮಂತ ರಾಮನಿಗೆ ಸಿಕ್ಕ ವಾಲಿನ ಸಂಹಾರ ಮಾಡಿ ಸುಗ್ರೀವನ್ನ ರಾಜನಾಗ್ ಮಾಡಿದ್ರು ಕಿಷ್ಕಿಂಧೆಯಿಂದ ವಾನರ ಸೇನೆ ತಗೊಂಡು ಸೇತುವೆ ಕಟ್ಟಿ ಲಂಕೆಗೆ ಲಗ್ಗೆ ಹಾಕಿದ್ರು ಹೌದು ಕತ್ತಿ ಇಲ್ಲ ಕುದುರೆ ಇಲ್ಲ ಆದ್ರೂ ರಾಮ ಯಾಕೆ ಅವ್ರ ಮೇಲೆ ವಿಶ್ವಾಸ ಇಟ್ಟ ಹೇಳು ಯಾಕಮ್ಮ ಈಗ ರಾಮನ ಹತ್ರ ಸೇನೆಗೆ ಬೇಕಾದಂತ ಸಲಕರಣೆ ಆಹಾರ ವ್ಯವಸ್ಥೆ ವಸ್ತ್ರ ಅಸ್ತ್ರ
ಶಸ್ತ್ರ ಇಂಥದಕ್ಕೆ ಎದಕ್ಕೂ ಸಂಪತ್ತಿಲ್ಲ. ಆದ್ರ ಈ ವಾನರಿಗೆ ಇದ್ಯಾವುದು ಬೇಕಾಗೇ ಇಲ್ಲ. ಯಾಕಂದ್ರ ಅವ್ರ ಕೈಯಾಗಿರೋ ಉಗುರುಗಳು, ಕಾಡ್ನಾಗಿರೋ ಮರಗಳು, ದೊಡ್ಡ ದೊಡ್ಡ ಬಂಡೆಗಳು ಇವ ಅವ್ರಿಗೆ ಅಸ್ತ್ರ ಶಸ್ತ್ರ. ಅವ್ರ ದೊಡ್ಡ ಬ್ರಹ್ಮಾಸ್ತ್ರ ಅಂದ್ರ ರಾಮನಿಗಾಗಿ ಸೀತೆಗಾಗಿ ಅವ್ರ ಏನ್ ಬೇಕಾದ್ರೂ ಮಾಡಕ್ ಸಿದ್ಧ, ತಮ್ಮ ಪ್ರಾಣನೂ ಸಮರ್ಪಣೆ ಮಾಡಕ್ ಸಿದ್ಧ. ನನ್ನ ಹತ್ತಿರ ರಾಜ್ಯವಿಲ್ಲ, ಸಂಪತ್ತಿಲ್ಲ. ಹೇಗೆ ತಾಯಿ ಈ ಭಾರತವನ್ನು ಮುಕ್ತಗೊಳಿಸಲಿ? ಹೇಳಿ ಅಜ್ಞಾನಿ ಸ್ನೇಹಿತರೆ. ಈ ಸಹ್ಯಾದ್ರಿ ಕಾಡಿನ ಕಳಿಗಳಾಗ ಬನ್ನಿ, ಬನ್ನಿ 3 ದಿನಗಳೇ ಬನ್ನಿ. ನೀವೆಲ್ಲ ನನ್ನ ಬಂಟರೆ ಹಾಗೂ ಅಮ್ಮ ಹೇಳುತ್ತಿದ್ದ ವಾನರ ಸೈನ್ಯ. ನಿಮ್ಮ ಪ್ರಾಮಾಣಿಕತೆಯ ಸ್ವಾಮಿ ನಿಷ್ಠೆಯ ಸ್ವರಾಜ್ಯಕ್ಕೆ ಬ್ರಹ್ಮಾಸ್ತ್ರ. ನಾಳೆಯಿಂದಲೇ ತರಬೇತಿ. ಶ್ರೀರಾಮ್ ಶ್ರೀರಾಮ್
ನೋಡುವವರ ಹೆದರಿದ ಮುಖವನ್ನು ಇದನ್ನೇ ನೀವು ತಿಳಿಯಬೇಕು. ನಾವು ಇಷ್ಟು ಜನರಿದ್ದರು, ಇಬ್ಬರೇ ಎಷ್ಟೋ ಧೈರ್ಯದಿಂದ ನಮ್ಮನ್ನು ಎದುರಿಸಲು ಬಂದಿದ್ರು. ಈಗ ನೋಡಿ, ನಾವು ತಿರುಗಿ ಬಿದ್ದರೆ ಬಾಲ ಮುಚ್ಕೊಳ ಅಂತ ಓಡಾಡ್ತಾರ. ನಿಮ್ಮ ಧೈರ್ಯ ಶೌರ್ಯ ಲಜ್ಜೆ ಹುಟ್ಟಡಗಿಸಬಹುದು. ವೈರಿಗಳಿಗೆ ತಿರುಗು ಬಾಳಾಡಬೇಕು. ಈ ಸಹ್ಯಾದ್ರಿಯಲ್ಲಿರುವ ಕೋಟೆಗಳನ್ನು ನಮ್ಮದಾಗಿಸಿಕೊಂಡು ಆ ಬಿಜಾಪುರ ಮತ್ತು ಧರ್ಮಿ ದರ್ಬಾರನ್ನು ಅಳಗಾಡಿಸೋಣ. ಎಲ್ಲ ಕೋಟೆಯನ್ನು ಒಂದೊಂದಾಗಿ ಸ್ವರಾಜ್ಯಗಳನ್ನಾಗಿ ಸಾರಿಸೋಣ. ನಡೆಯಿರಿ. ಜೈ ಭವಾನಿ, ಜೈ ಭವಾನಿ. ರಾಜೇ, ಇಲ್ಲೇ ಇರುವ ತೋರಣಗಳನ್ನು ಕಿಲೇದಾರ್ ಖಾನ್ ಸಾಹೇಬ್ ಅಂತ ಮಳಿಗೆ ಹೆದರಿ ಬಯಸಿವಿಗೆ ಹೋಗಿ ಮಜಾ ಮಾಡಕತ್ತಾನ. ಇದೇ ಸರಿಯಾದ ಸಮಯ. ಈ ತೋರಣಗಳ ಸ್ವರಾಜ್ಯದ ಮೊದಲ ತೋರಣವಾಗಲೇ. ಬರೀ ಖಾನ್ ಸುತ್ತಮುತ್ತಲಿನ ಜನರ ಸುಲಿಗೆಯಿಂದ ಬಹಳ ಸಂಪತ್ತನ್ನು ಕೂಡಿಯಾಡುತ್ತಿರುವ ಸಂಗತಿ ಗುಪ್ತಚರರಿಂದ ತಿಳಿದು ಬಂದಿದೆ. ಅಂದರೆ ಒಂದೇ ಗರಡಕ್ಕೆ ಸಂಪತ್ತು ಮತ್ತು ಕೋಟೆ, ಸ್ವರಾಜ್ಯಕ್ಕೆ ಮತ್ತೊಂದು ಕೋಟೆ. ರಾಜೆ, ನಾವು ಈ ಕಡೆ ಹೊರಗೆ ನೋಡಿ ಆಗುತ್ತೇವೆ. ಕೊಂಡಾಣಗಳಲ್ಲಿ ಬಲಿಷ್ಠ ಸೇನೆ ಇದೆ. ರಾತ್ರಿಯಲ್ಲಿ ಕುಡಿದು ಕುಪ್ಪಳಿಸಿ ಮದ ಮಧ್ಯೆರಿರುವಾಗ ಘೋರ ಬಾಲಕರನ್ನು ಬಂಧಿಸಬೇಕು. ಕಾರಣ ನೀನು ಮಾರು ವೇಷದಲ್ಲಿ ಅವರಿಗೆ ಆಮಿಷ ಒಡ್ಡಿ ಒಳಗೆ ಕತ್ತರಿಸಬೇಕು. ನೇತಾಜಿ, ನೀನು ನಿನ್ನ ಪಡೆಯನ್ನು ಮರೆಯಲ್ಲಿ ನಿಲ್ಲಿಸಿ ಒಳಗೆ ಬಸ್ಸು ಪಡೆಯನ್ನು ಮರಿಸಬೇಕು. ನಮ್ಮನ್ನು ರಕ್ಷಿಸಿ ತಪ್ಪ ಬಿಡಿಸಿ ಹೇಳಿ. ನಮ್ಮೂರಿನ ಪಟ್ಯಾಲ ನಮಗೆ ಬಹಳ ಪಾಠ ಕೊಡುತ್ತಿದ್ದಾನೆ. ಎಲ್ಲವನ್ನೂ ಸಹಿಸಿಕೊಂಡಿದ್ದೆವು. ಆದರೆ ನಮ್ಮೂರಿನ ಒಬ್ಬಳು ವಿಧವೆಯನ್ನು ಕರೆಸಿದ. ಈಗಲೇ ಆ ಪಡೆಯನ್ನು ಕರೆದುಕೊಂಡು ಬನ್ನಿ. ರಾಜೆ, ರಾಜೆ, ನಾವು ಈಗಲೇ ಹೊರಡುತ್ತೇವೆ. ಆಗಲೇ. ಏನು ಪಟೇಲರೇ, ಜನರಿಗೆ ಸಹಾಯ ರಕ್ಷಣೆಯನ್ನು ಕೊಡದು ಬಿಟ್ಟು ತಾವೇನು ಮಾಡುತ್ತಿದ್ದೀರಿ? ಹಳ್ಳಿಗರ ಹೇಳಿ ಸಾಕ್ಷಿನ ಇನ್ನೇನು ಹೇಳುವೆ ಪಟೇಲ? ನಾನು ಬಿಜಾಪುರ ಅದ
ಇನ್ನು ಮೀಸೆ ಮೂಡದ ಹುಡುಗರ ಮುಂದೆ ನನಗೇನೆ ಹೇಳೋ ಸ್ವರಾಜ್ಯದ ಆಡಳಿತ ಎಲ್ಲೆತ್ತರೇರು ಪೂಜನೀಯ ಅಧರ್ಮ ಅತ್ಯಾಚಾರಗಳು ಗಮನಿಸುವ ನಮ್ಮ ಧ್ಯೇಯ ಏನಂದ ನೀನು ಮಾಡಿದ್ದು ಪಾಪ ಅಲ್ಲವೇ ಇವಳ ಕೈ ಕಾಲುಗಳನ್ನು ಕತ್ತರಿಸೆ ಆದರೆ ಜೀವಂತವಾಗಿದೆ ತಾನು ಮಾಡಿದ ಗಲಂಧಾರಿ ಕೆಲಸವನ್ನು ನನಗೆ ತರಬೇಕು ಶಿವ ಕೊಂಡಾಣ ದುರ್ಗದ ಗಿಲೆ ಸ್ವರಾಜ್ಯದ ಮುಖ್ಯ ಗಿಲೆ ಆಗಬೇಕು. ಆಗಲಿ ಆಯ್ತಾಯ ಇವತ್ತೇ ನಿಮ್ಮ ಮಾತು ನಿಜವಾಗಲೇ ತಾನ ನೇತ ಈ ಕೊಂಡಾನಗರದ ಸರದಾರ ಬಿಜಾಪುರದ ರಾಜ್ಯತ್ವವನ್ನು ಬಿಡಲು ಒಪ್ಪಿಸುತ್ತಾರೆ ಅವನಿಗೆ ಮುಕ್ತಿಗೆ ಪಾಲಿಸಿ ಈ ಕೊಂಡಾನಗರ ರಾಜ್ಯದಾಗಲೇ ಶಹಾಜಿರಾಜೇ ಸುಲ್ತಾನರ ಸೇವೆ ನೆಪದಲ್ಲಿ ಪಿತೂರಿ ನಡೆಸಿದ್ದಾರೆ. ಮರಾಠರ ಮತ್ತು ಹಿಂದೂ ಸರ್ದಾರರ ಗುಂಪು ಕಟ್ಟುತ್ತಿದ್ದಾರೆ. ನಮ್ಮ ಶತ್ರುಗಳಿಗೆ ಸಹಾಯ ಮಾಡುತ್ತಿದ್ದಾರೆ. ನೀವು ಅವರಿಗೆ ಮಹಾರಾಜರ ಪದವಿ ಕೊಟ್ಟು ನಿಮ್ಮ ತಲೆ ಮೇಲೆ ಕೊಡಿಸಿದ್ದೀರಿ. ಕ್ಷಮೆಯಿರಲಿ ಸುಲ್ತಾನ್, ಆದರೆ ಹೀಗೆ ಮುಂದುವರೆದರೆ ನಮ್ಮ ಸೈನ್ಯ ಭರಿಸಲಾಗದಷ್ಟು ಅಪಾರ ನಷ್ಟ ಅನುಭವಿಸಬೇಕಾಗುವುದು. ನೋಡುತ್ತೇನೆ ಶಹಾಜಿ ಎಂತವನೆಂದು ನಿಮಗೇನು ನಾನು ಹೊಸದಾಗಿ ಹೇಳಬೇಕಿಲ್ಲ. ಈಗ ಮೂರು ಶಹಾಜಿಗಳಾಗಿದ್ದಾರೆ. ಶಿವಾಜಿ ಸಂಭಾಜಿಯರಕ್ಕೆ ಬರುತ್ತದೆ.
ಅದರಲ್ಲೂ ಆ ಶಿವಾಜಿ ಮತ್ತು ಶೇರಿಗೆ ಸವ್ವಾ ಶೇರು. ಈಗಾಗಲೇ 18 ಕೋಟೆಗಳನ್ನು ತನ್ನದಾಗಿಸಿಕೊಂಡು ವಿಜಾಪುರಕ್ಕೆ ಕಂದು ಕಾಣಿಕೆಯನ್ನು ಕಳಿಸಿ ತಾನು ಬಹಳ ನಿಷ್ಠಾವಂತನೆಂದು ಸೋಗು ಹಾಕುತ್ತಿದ್ದಾನೆ. ಹಾಗೆ ತನ್ನ ರಾಜ್ಯವನ್ನು ಸಹ ವಿಸ್ತರಿಸುತ್ತಿದ್ದಾನೆ. ಹುಜೂರ್, ಪ್ರತಿದಿನ ಒಂದಲ್ಲ ಒಂದು ಕೋಟೆ ಅವನ ವಶಕ್ಕೆ ಹೋಗುತ್ತಿದೆ ಎಂದು ಕೇಳಿ ಬರುತ್ತಿದೆ. ಇತ್ತ ಬೆಂಗಳೂರಿನಲ್ಲಿ ಸಂಭಾಜಿಯ ನೇತೃತ್ವದಲ್ಲಿ ನಮ್ಮದೇ ಎನ್ನುವ ರೀತಿಯಲ್ಲಿ 40,000 ಸೇನೆ ತಯಾರಾಗಿದೆ. ಆ ತಂದೆಯ ಮಕ್ಕಳ ಕೋಡಿ ನನ್ನ ಜೀವನವನ್ನೇ ನರಕ ಮಾಡಿಬಿಟ್ಟಿದ್ದಾರೆ. ಶಿವನ ಪುಂಡಾಟಿಗೆ ಅತಿಯಾಗಿದೆ. ಇವರಿಗೆ ತಕ್ಕ ಶಾಸ್ತಿ ಮಾಡಲೇಬೇಕು. ಹುಜೂರ್, ನನಗನಿಸುತ್ತಿದೆ ಮೂವರ ಮೇಲೆ ಏಕಕಾಲದಲ್ಲಿ ಎಗರುವ ಹಾಗೆ ಯೋಜನೆ ಮಾಡಬೇಕು. ಹೇಗೆ? ಅಫ್ಜಲ್ ಖಾನ್ ಅನ್ನು ಬಾಜಿರಾವ್ ಗೋರ್ಪಡೆಯ ಜೊತೆಗೆ ಮೈಸೂರಿನ ಕೆಳಗಿನ ರಾಜ್ಯಗಳನ್ನು ವಶಪಡಿಸುವ ನೆಪದಲ್ಲಿ ಕಳಿಸಿ ಅಲ್ಲಿಗೆ ಶಹಾಜಿ ಬರಬೇಕಾಗುತ್ತದೆ. ಆಗ ಅವರನ್ನು ಧವ ಮಾಡಿ ಹಿಡಿಯಬೇಕು. ಆ ಶಹಾಜಿ ಬಹಳ ಚುದುರ. ಅವನಿಗೆ ಸ್ವಲ್ಪ ಸಂಶಯ ಬಂದರೂ ಗೊತ್ತಾಗಿ ಬಿಡುವುದು. ಅದಕ್ಕೆ ಮುಧೋಳದ ಬಾಜಿರಾವ್ ಗೋರ್ಪಡೆಯನ್ನು ನೇಮಿಸುತ್ತಿದ್ದೇವೆ. ಏಕೆಂದರೆ ಅವರ ತಮ್ಮನೇ ಆಗಿರುವುದರಿಂದ ಯಾವ ಸಂಶಯವೂ ಬರುವುದಿಲ್ಲ. ಬಾಜಿರಾವ್ ಗೋರ್ಪಡೆ, ಇದಕ್ಕೆ ನಿಮ್ಮ ಅನಿಸಿಕೆ ಏನು? ಜಹಾಂಪನ, ಶಹಾಜಿ ಸಾಮಾನ್ಯನಲ್ಲ. ಬೆಂಗಳೂರಿನಲ್ಲಿದ್ದುಕೊಂಡೇ ಮರಾಠರ ಸಾಮ್ರಾಜ್ಯ ಶಿವಾಜಿಯ ಮೂಲಕ ಬೆಳೆಸುತ್ತಿದ್ದಾನೆ. ಹೀಗೆ ಬಿಟ್ರೆ ಯಾರ್ಯಾರೋ ಅವನ ಪಿತೂರಿಗೆ ಬಿಡ್ತಾರೆ. ಶಹಾಜಿ ಅಂದ್ರೆ ಧಕ, ಶಹಾಜಿ ಅಂದ್ರೆ ವಿನಾಶ, ಶಹಾಜಿ ಅಂದ್ರೆ ಬಂಡಾಯ. ಶಹಾಜಿಯನ್ನು ಮೂಲ ಬೇರು ಸಮೇತ ಕೆತ್ತಿ ಬಿಸಾಕ್ಬೇಕು. वाह, एक काफिर से दूसरे काफिर को कितना महावत। या अल्लाह, तुम्हारा रहम बहुत। ಜಹಾಂಪನ, ಫತ್ತೇ ಖಾನ್ ಅನ್ನು 10,000 ಸೈನ್ಯದೊಂದಿಗೆ ಶಿವಾಜಿಯ ಮೇಲೆ ಬಿಟ್ಟು ಅವರನ್ನು ಹೆಸರಿಲ್ಲದಂತೆ ಮಾಡಬೇಕು. ಹಾಗೆ ಮತ್ತೊಂದು ದೊಡ್ಡ ಸೈನ್ಯದೊಂದಿಗೆ ಬೆಂಗಳೂರಿಗೆ ಮುಸೈ ಖಾನ್ ಅನ್ನು ಕಳುಹಿಸಿ ಅಲ್ಲಿ ಸಾಮ್ರಾಜ್ಯಕತೆ ಖತಮ್ ಮಾಡಬೇಕು. वाह वाह, ಸುಬಾನ್ ಅಲ್ಲಾಹ್. ಇವರಿಗೆ ಹೇಗೆ ಬಗ್ಗು ಬಡಿಬೇಕೆಂದ್ರೆ ಇನ್ಯಾವ ಕಾಫಿರಿಂದವರ ಎಂದೆಂದಿಗೂ ಸಲ್ತನತ್ ಕಾಲಲ್ಲಿ ಮೂಗಚ್ಚಿ ಕುರ್ಲಿ ಸಾತ್ ಮಾಡುತ್ತಲೇ ಇರಬೇಕು. ಮಹಾರಾಜೇ, ಎರೆ ಬಾಯಿ ನೋಡಿ, ನಿಮ್ಮ ಸಲುವಾಗಿ ಏನು ತಂದಿದ್ದೇನೆ. ಬಂಗಾರ ಶಾಹಿಯಿಂದ ಈ ಕಾಗದದ ಮೇಲೆ ಬರೆದ ಕುರಾನ್. ವಾಹ್, ಇಂತಹದ್ದು ಕಲ್ಪನಾತೀತ. ಇದು ಶ್ರೇಷ್ಠವಾದ ಕಾಣಿಕೆ. ಇನ್ನೊಂದು ನನ್ನ ಬಾಯಿ ಜಾನರಿಗೆ ನಿಮ್ಮ ಮನೆಯಲ್ಲಿ ಹಳೆ ಕಾಗದದ ಮೇಲೆ ಕಪ್ಪು ಶಾಹಿಯಿಂದ ಬರೆದ ಗೀತ ನೋಡಿದ್ದೆ. ಅದಕ್ಕೆ ನಿಮ್ಮ ಸಲುವಾಗಿ ಬಂಗಾರ ಕಾಗದದ ಮೇಲೆ ಬೆಳ್ಳಿ ಶಾಹಿಯಿಂದ ಬರೆದ ಭಗವದ್ಗೀತೆಯನ್ನು ಕಾಣಿಕೆಯಾಗಿ ಕೊಡಬೇಕೆಂದು ಕೆಲಸ ಪ್ರಾರಂಭ ಮಾಡಿದ್ದೇನೆ. ವಾಹ್ ಖಾನ್ ಸಾಹೇಬ್, ವಾಹ್, ಇಷ್ಟೊಂದು ಮೆಹಬತ್. ನನ್ನ ಇಬ್ರು ಮಾಡ್ತಾರೆ. ಒಬ್ಬ ತನ್ನ ಮೆಹಬೂಬ್ಗಳನ್ನು ಪೂರ್ಣಾಂಕಿತದಲ್ಲಿಡಲು, ಇನ್ನೊಬ್ಬ ತನ್ನ ಶತ್ರುವನ್ನು ಮಂಟಿಸಲು ಮಾಡು ದಗಾಬಾಜಿಗಾರ. ಏನನ್ನುತ್ತಿದ್ದೀರಿ ರಾಜೇ? ಇರಲಿ ಇರಲಿ, ಈಗಲೇ ಅಫ್ಜಲ್ ಖಾನ್ ಸೇನೆಯನ್ನು ಸೇರಬೇಕೆಂದು ಸುಲ್ತಾನರ ಆಜ್ಞೆ ಆಗಿದೆ. ಆಗಲಿ ವಜೀರರೇ, ಸುಲ್ತಾನರ ಸೇವೆಗೆ ಸದಾ ಸಿದ್ಧ. ಶಹಾಜಿ ಮಹಾರಾಜರು ನಿಮ್ಮ ಶ್ರದ್ಧೆ, ಸ್ವಾಮಿನಿಷ್ಠೆ, ಪ್ರಾಮಾಣಿಕತೆ ಈ ಇಡೀ ಭಾರತದ ಬಿಟ್ಟರೆ ಎಲ್ಲಿ ಕಾರಣ ಸಿಗ್ತೈತಿ. ಆದ್ರೆ ಎಷ್ಟು ಶುದ್ಧ ಬೇಕು ಹಿಂದೂ ಕಾಫಿಗಳಾದ್ರೆ ನೀವು. ಶತಮಾನಗಳಿಂದ ಮಾಡಿ ತಪ್ಪನ್ನ ಮತ್ತೆ ಮಾಡ್ತಾ ಇದ್ದೀರಾ. ನಮ್ಮ ಮೇಲೆ ಹಂಗಾರ ವಿಶ್ವಾಸ ಇಡ್ತೀರಿ ನೀವು. ನಾನು ಶಹಾಜಿಯನ್ನು ಹಿಡಿದೆ, ನಾನೇ ಹಿಡಿದೆ. ಹಿಂದಿನಿಂದ ಒಬ್ಬ ಯೋಧನಿಗೆ ಶೋಭೆ ತರುವುದಿಲ್ಲ. ಬಂದಿ ಮಾಡಿದ್ದಾರೆ ಒಳ್ಳೆಯದಲ್ಲ.
ನೋಡಿದೀಯಾ ನಿನ್ನ ತಮ್ಮನನ್ನ ಎಷ್ಟು ಪ್ರೀತಿಯಿಂದ ನಿನ್ನನ್ನು ಹಿಡಿದು ಕೊಟ್ಟ. ಖಾನ್, ನೀನು ಹೊರಗಿನಿಂದ ಬಂದ ಸೈತಾನ್. ಎಷ್ಟಾದರೂ ನಿಮ್ಮಲ್ಲಿ ನಾವು ಕೊನೆಗೆ ಇದನ್ನೇ ಆಶಿಸಬಹುದು. ಆದರೆ ಆ ಅಲ್ಲ ನಿಮ್ಮನ್ನು ಹೇಗೆ ಕ್ಷಮಿಸುತ್ತಾನೋ ಏನೋ. ಶಹಾಜಿ ಮಕ್ಕರ್ ಹರಾಮ್ ಚಾದೆ, ಈಗ ನೀನು ನನ್ನ ಕಪಿ ಮುಷ್ಟೇ ಆಗದಿ. ನಿನಗೊಂದು ಗತಿ ಕಾಣಿಸ್ತೀನಿ. ಆಯ್ತು ಬಿಡು, ಕೊನೆಗೂ ಮಿತ್ರತೆ ನಾಟಕಕ್ಕೆ ಎರಡಾಯ್ತು. ಒಳ್ಳೇದಾಯ್ತು. ಇಂದು ನಂಗೆ ಬಹಳ ಆನಂದ ಆಯ್ತು. ಹೃದಯದೊಳಗೆ ವೈಷಮ್ಯ ತುಂಬಿಟ್ಟು ಎಷ್ಟಾರೆ ನಗು ಮುಖದ ನಾಟಕ ನಿಮ್ದು. ಶಹಾಜಿ ನೀನು ಕೊಟ್ಟು ಬಲ ತಿಂದ ವಚನವನ್ನು ಬಹಳ ದಿವಸ ಆಗೈತಿ. ಏ ಶಹಾಜಿ, ಸಕ್ರಿ ತಿಂದ ನಮ್ಮ ಮರೆತ್ವ ನಾಡಿ ತಂದಿಯಲ್ಲ. ಅರೆ ಅಫ್ಜಲ್, ವಿಷವನ್ನೇ ತಿನ್ನುವ ನಿನ್ನ ಹೊಟ್ಟೆ ಒಳಗೆ ನಮ್ಮ ಸ್ನೇಹದ ಎಳ್ಳು ಬೆಲ್ಲ ಹಂಗ ಜೀರ್ಣ ಆಗ್ತೈತಿ. ಶಹಾಜಿ ಅಡ್ಡ ದಿಡ್ಡಿ ಮಾತಾಡ್ದಂಗೆ ತಿಳಿದಿಲ್ಲೇನ? ಇಲ್ಲಿವರೆಗೆ ನಿನ್ನ ಎಷ್ಟು ಕರ್ಣ ತೋರಿಸಿನಿ. ಈಗ ನಿನ್ನ ಸುಲ್ತಾನ್ ಮುಂದ ಹಾಜರಿ ಪಡಿಸ್ಬೇಕಂತ ಆದೇಶ ಆಗೈತಿ. ಇಲ್ಲ ಅಂದ್ರೆ ಇಷ್ಟೊತ್ತಿ ನೀನ ಪೇಟ ನಾಯಿಗಳು ಬಂದು ಹತ್ತಿನ ಕೂಡ್ರೆ ಆಗ್ತಿದ್ದೆ. ಅಫ್ಜಲ್ ಖಾನ್, ನಿನ್ನಂತರ ಬಗ್ಗೆ ನಮ್ಮ ಋಷಿಗಳು 5,000 ವರ್ಷದಿಂದೇನೆ ಬರ್ದಿಟ್ಟಾರ. ಏನ್ ಹೇಳಕತ್ತಿ? ನಿನ್ನಂತ ರಾಕ್ಷಸರಿಂದ ಈ ಸೃಷ್ಟಿ ನಾಶ ಆಗಕತ್ತೈತಿ. ಶಹಾಜಿ ದುಷ್ಟ ರಾವಣ ಬಹಳ ಚಂದ ಮಾತಾಡ್ತಾ ಮಸರತ್ ಮಾಡ್ತಾ ಇದ್ದ. ಅವನ್ ಮುಗ್ಸಾಕ ಶ್ರೀರಾಮ್ ಬರ್ಬೇಕಾಯ್ತು. ಹಂಗ ಈಗುನು ಬಸ್ ಶಹಾಜಿ, ಇನ್ನೊಂದು ಮಾತಾಡಿದ್ರ ನಿನ್ನ ಕುತ್ತಿಗೆ ಹಿಸಕ ಹಾಕ್ಬಿಡ್ತೀನಿ. ನಮ್ಮ ಮೂರ್ತ ಹಿಡಿದು ಮುಗ್ಧ ಜನರನ್ನ ಹಚ್ಕಿದ್ರೆ ನಮ್ ಧರ್ಮ ನಾಶ ಮಾಡಕ್ ಆಗಂಗಿಲ್ಲ. ನಿಮ್ಮ ಅಂತವ್ರನ್ನ ಹೆದರುದಿಲ್ಲ. ಶಹಾಜಿ ನಿನ್ನ ಚಿತ್ರಹಿಂಸೆ ಕೊಟ್ಕೊಂಡ ನಂತರ ಸಾಂಬಾಜನ ಕತ್ತರಿಸಿ ಹಾಕ್ತೀನಿ. ನಂತರ ಶಿವನ ಎಳೆ ಸೋತಿಕ ತಿಂದಂಗ ತಿಂದ ಹಾಕಿಬಿಡ್ತೀನಿ. ಏ ಶಹಾಜಿ, ದುರ್ಗುಟ್ಟೆ ನೋಡತಿ ಮೊದಲು ನಿನ್ನ ಹೊಟ್ಟೆ ಹೇಳ್ತೀನಿ. ನಿನ್ನ ಕರುಳು ಹಂಗ ಹೊರ ಬರುವಂತ ನೋಡುವಂತೆ ನೀನ್ ನರಳ ಸಾಯ್ಬೇಕು ಹಂಗ ಮಾಡ್ತೀನಿ. ನಂತರ ನಿನ್ನ ತಲೆ ಹೊರಳಿಸ್ತೀನಿ. ಬಾಜಿ ಆ ತಲೆ ನೀನು ಬಾದ್ಶಾ ಮುಂದೆ ಪೇಶ್ ಮಾಡ್ಬೇಕು. ಜರೂರ್, ಆ ದಿವಸಕ್ಕೆ ನಾನು ಕಾಯ್ತಾ ಇದ್ದೆ. ಖಾನ್ ಸಾಹೇಬ್, ಬಹಳ ಮಜಾ ಬರ್ತೈತೆ. ನಾ ನಂಬಿದವರು ಬಹಳ ಜನ ಮೋಸ ಮಾಡಿದ್ರು. ಆದ್ರೆ ಬಾಜಿ, ನಿನ್ನಂತ ನೀಚನನ್ನ ಕಾಣ್ಲಿಲ್ಲ. ನಮ್ಮ ಶಿವಬಾರಾಜನ್ಗೆ ಹೊರಗಿನವ್ರಿಗಿಂತ ಒಳಗಿನವ್ರ ಜೊತೆ ಸಿದ್ಧ ಮಾಡ್ಬೇಕಾಗೈತಿ. ಈ ಅಫ್ಜಲ್ ಖಾನ್ ಅಂತ ಅರಿಕೆ ರಂಜಲಾತಿಂದ ಅವ್ರಿಗಿಂತ ನಿನ್ನಂತ ಮೂರ್ಖ ಸಖೇರೆ ಸನಾತನಕ್ಕ ಬಹಳ ಘಾತ ಮಾಡ್ಯಾರ. ನೀನು ಅಂತ ಮೂರ್ಖನೇ. ಯಾರಾದ್ರೂ ಹೋಗಿ ಶಹಾಜಿಯ ಶ್ರೀರಂಗೆ ಹೇಳಿ, ಅವಳಿಗೆ ಈಗ ಹಣೆ ಮೇಲಿನ ಕುಂಕುಮ ಬೇಕು ಅಥವಾ ಸ್ವರಾಜ್ಯ ಬೇಕು, ಹೋಗಿ ಹೇಳಿ. ನನ್ನನ್ನು ಕಟ್ಟಿ ಹಾಕಿದ್ರೆ ಶುಭ ನಿಮಿಷನ್ ಬರ್ತಾನ ಅನ್ಸಿದ್ರ ಅದು ನಿಮ್ಮ ಮೂರ್ಖತನ. ಅವ ಬಿಜಾಪುರ್ ಮೇಲೆ ಹೊಡೆದ ಸ್ವರಾಜ್ಯದ ಬೀಜ ಬಿತ್ತಾನ. ನಾವು ಭಾರತೀಯರು ಪಿತೃವಚನ ಪರಿಪಾಲಕರು. ರಾಮಾಯಣ ಕೇಳ್ತೀವಿ. ನನ್ನ ಮಗ ರಾಮನಂತ ನಡೆದಾಡ್ತಿರ್ತಾನ. ಅಲ್ಲಾಹ್ ಅಕ್ಬರ್, ಅಲ್ಲಾಹ್ ಅಕ್ಬರ್. ರಾಜೇ, 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 ಬೈರ್ಜಿ, ಏನಾಯ್ತು ಹೇಳಿ. ರಾಜೇ, ಮಹಾರಾಜರನ್ನು ಮೋಸದಿಂದ ಬಂಧಿಸಿದರು. ಪಿತೂರಿ ಎಲ್ಲ ಅಫ್ಜಲ್ ಖಾನನದ್ದು. ಯುದ್ಧಕ್ಕೆ ಹೊರಟಂತೆ ಪಾಳ್ಯದಲ್ಲಿ ಇರಿಸಿದರು. ಮಹಾರಾಜರ ತಮ್ಮನಾದ ಹಾಜಿರಾವ್ ಗೋಪಡೆ ಹಿಂದಿನಿಂದ ಮೋಸ ಮಾಡಿ ಮಹಾರಾಜರಿಗೆ ದಗ ಮಾಡಿದ. ಬಿಜಾಪುರ ನಗರದಲ್ಲಿ ಆನೆಯ ಮೇಲೆ ಸರಪಳಿಯಿಂದ ಬಂಧಿಸಿ ಮೆರವಣಿಗೆ ಮಾಡಿಸಿದರು. ಏನು ಅವ್ರು ಹೀಗೆ ಮಾಡಿದರು? ನಿಮ್ಮ ಸಲುವಾಗಿ. ಏನೋ ನನ್ನ ಸಲುವಾಗಿ? ಹೌದು, ನಿಮ್ಮ ಸ್ವರಾಜ್ಯದ ಬೆಳವಣಿಗೆಯನ್ನು ಕಂಡು ಆ ಆದಿಲ್ ಶಾಹಿ ಭಯ ಹುಟ್ಟಿಸಿದೆ. ಅದಕ್ಕೆ ನಿಮ್ಮ ತೀರ್ಥ ರೂಪರನ್ನು ಬಂಧಿಸಿದರೆ
ನೀವು ಬಾಲ ಮುದ್ರಿಕೊಂಡು ಬರ್ತೀರಿ ಎಂದು ತಿಳಿದಿದ್ದಾನೆ. ಮತ್ತೆ ನಮ್ಮ ಮೇಲೆ ಆಕ್ರಮಣ ಮಾಡಲು 10,000 ಸೇನೆ ತೆಗೆದುಕೊಂಡು ಫತೇಖಾನ್ ಬರುತ್ತಿದ್ದಾನೆ. ಏನಂದೆ? 10,000? ರಾಜೇ, ನಮ್ಮ ಹತ್ತಿರದಲ್ಲಿರುವ ಎಲ್ಲರನ್ನು ಕೂಡಿಸಿದರೆ ಬಹಳ ಅಂದ್ರೆ 2,000 ಆಗಬಹುದು. ಸಂಭಾಜಿಯ ಮೇಲೆ ಇನ್ನೂ ದೊಡ್ಡ ಸೇನೆಯನ್ನು ಕಳುಹಿಸಲಾಗಿದೆ. ರಾಜೇ, ಒಂದೇ ಹೊಡೆತಕ್ಕೆ ಇಡೀ ಭೋಸ್ಲೆ ವಂಶ ನಿರ್ವಂಶ ಮಾಡಲು ಹೊರಟಿದ್ದಾನೆ ಆ ಆದಿಲ್ ಶಾ. ಸ್ವಚ್ಛದ ಬುಡವನ್ನೇ ಬೇವು ಸಮೇತ ಕಿತ್ತುಕೊಯ್ಯೋ ಹೊಂಚು. ಜಗದಂಬ, ಕೃಷ್ಣ ದ್ವಾರಕಾದಲ್ಲಿದ್ದಾಗ ಯುಧಿಷ್ಠಿರ ಈಗ ಕೃಷ್ಣ ಎರಡೂ ಕಡೆ ಹೆಂಗ್ ಹೋಗುದು? ಆಗ ಭೀಮ ಕರ್ಕೊಂಡು ಕೃಷ್ಣ ಬ್ರಾಹ್ಮಣ ವೇಷದೊಳಗ ಜರಾಸಂಧ ಬಳಿ ದನ ಕೇಳಕ್ ಹೋಗ್ತಾನ. ಸೋನೋಪಂತ್, ಕೃಷ್ಣಾಜಿ ಪಂತ್, ನೀವು ಹೋಗಿ ಔರಂಗಜೇಬ್ ಮತ್ತು ಶಹಜಾನರ ಹತ್ತಿರ ಹೋಗಿ ನಾವು ಗೆದ್ದ ಕೋಟೆಗಳನ್ನೆಲ್ಲ ಅವರಿಗೆ ಸಲ್ಲಿಸಿ ಅವರ ಅಡಿಯಾಳಾಗಿ ಬಯಸುತ್ತೇವೆ ಮತ್ತು ದಕ್ಕನ್ನ ಆಕಾಂಕ್ಷದಲ್ಲಿ ಅವರಿಗೆ ನೆರವಾಗುತ್ತೇವೆ ಎಂದು ತಿಳಿಸಿ ಬಿಜಾಪುರಕ್ಕೆ ಪತ್ರ ಬರೆಯುವಂತೆ ಒತ್ತಾಯಿಸಬೇಕು. ಇತ್ತ ಬರುವ ಪಥಕನನ್ನು ಬಗ್ಗುಬಿಡಿಯಿರಿ. ಮಹಾರಾಜ್, ಅವನಿಗೆ ಚಳಿಯನ್ನು ತಿಳಿಸುತ್ತೇವೆ. ರಾಜೇ, ಕಾದ ಹಂಚಿನಿಂದ ಬೆಂಕಿಗೆ ಬಿದ್ದಂಗಾಗುವುದಿಲ್ಲವೇ? ರಾಜೇ, ಸಮಾಜಕ್ಕೆ ಧ್ಯೇಯವಿಲ್ಲವೇ? ನಗಾಟ ಬೀಗವು ಜೀವನಂಗೂ ತೆಗೆದು ಕಟ್ಟಿಬದ್ಧರಾಗಿದ್ದಾವೆ. ಕೃಷ್ಣಾಜಿ ಪಂತ್, ನಾವು ಈಗ ಸ್ವರಾಜ್ಯ ತೊರೆಯುವ ಮಾತನ್ನು ಆಡುತ್ತಿದ್ದೇವೆ. ಮತ್ತೆ ಶಿವ, ಮಹಾಭಾರತ ಯುದ್ಧದಾಗ ದ್ರೋಣಾಚಾರ್ಯರು ಒಮ್ಮೆ ತಾವು ಯಾರ ಜೊತೆ ಯುದ್ಧ ಮಾಡಕತ್ತೀನಿ, ಯಾಕೆ ಯುದ್ಧ ಮಾಡಕತ್ತೀನಿ ಅಂತ ಅರಿಲಾರ್ದಂಗ ರಣಾಂಗದಾಗ ಭೀಷಣ ತಾಂಡವಾಡತ್ತಿದ್ರು. ಅವ್ರನ್ನ ಯಾರಿಂದಲೂ ಎದುರ್ಸಕ್ಕಾಗತ್ತಿದ್ದಿಲ್ಲ. ಅರ್ಜುನನು ಪೂರ್ಣ ಮನಸ್ಸಿನಿಂದ ಅವ್ರನ್ನ ಎದುರ್ಸಕ್ಕಾಗತ್ತಿದ್ದಿಲ್ಲ. ಆವಾಗ ಕೃಷ್ಣ ಒಂದು ಬಹಳ ಚತುರ ಯೋಚನೆ ಮಾಡ್ತಾನೆ. ಏನು ಅಂತಂದ್ರ, ಅಶ್ವತ್ಥಾಮ ಅನ್ನೋ ಆಮಿನ ಒಂದು ಭೀಮನಿಗೆ ಅಶ್ವತ್ಥಾಮ ಸತ್ತ ಅಂತ ಕೂಗ್ಬೇಕು ಅಂತ ಹೇಳ್ತಾರೆ. ಭೀಮನ್ ಮಾಡಿ ಯಾವಾಗಲೂ ಸತ್ಯ ಹೇಳುವಂತ ಯುಧಿಷ್ಠಿರನ ಬಳಿಗೆ ಕೇಳ್ತಾನೆ. ಧರ್ಮ ಯುದ್ಧ ಗೆಲ್ಲ ಸಂಬಂಧ ಸುಳ್ಳು ಹೇಳುವಂತ ಯುಧಿಷ್ಠಿರನಿಗೆ ಹೇಳ್ತಾರೆ. ಸತ್ಯವಚನ ಪರಿಪಾಲನೆ ಮಾಡೋಣ, ಆದರೆ ಯಾರೊಂದಿಗೆ? ಸಜ್ಜನರೊಂದಿಗೆ, ಧರ್ಮಕ್ಕಾಗಿ. ಅದನ್ನು ಬಿಟ್ಟು ಈ ಪರಕೀಯ ವಂಚಕ ಕಪಟಿಯವರೊಂದಿಗಲ್ಲ. ಔರಂಗಜೇಬ್ ಮತ್ತು ಶಹಜಾನರೊಂದಿಗೆ ಯಾವ ವಚನ ಬೇಕಾದ್ರೂ ಕೊಡಿ. ಶಿವಾಜಿ ರಾಜೇ, ತಾಯಿ ಜೀಜಾಬಾಯಿ ನಿಮ್ಮನ್ನು ರಾಜಕಾರಣದಲ್ಲಿ ಪ್ರಬುದ್ಧ ಮಾಡಿದ್ದಾರೆ. ಅಂತ ಬುದ್ಧಿ ತೀಕ್ಷ್ಣ ಚಾಣಾಕ್ಷ ನಮ್ಮ ರಾಜೇ. ಶಹಜಾನಿಂದ ಪತ್ರ ಬಂದರೆ ಶಹಾಜಿ ಮಹಾರಾಜನ ಬಿಡದೆ ಬೇರೆ ಇದೇ ಇಲ್ಲ. ತಯಾರಿ ಬರೋದಿಂದ ನಡೆಯಲಿ. ದಾದಾಜಿ, ನೀವು ಆದಿಲ್ ಶಾ ಅವರಿಗೆ ನೆನಪುವಂತೆ ತೀಕ್ಷ್ಣ ಪತ್ರ ಬರೆದು ಕಳಿಸಿ. ಆಗಲಿ ರಾಜೇ. ನಮ್ಮ ತೀರ್ಥರೂಪರನ್ನು ಮೋಸದ ರೀತಿಯಲ್ಲಿ ಬಂಧಿಸಿದ್ದೀರಿ. ಈ ಕೃತ್ಯ ನಿಮ್ಮ ಮೊಘಲ್ ಸಲ್ತನತ್ಗೆ ಭಾರಿಯಾಗಲಿದೆ. ಹುಷಾರಾಗಿರಿ. ಈ ನಿಮ್ಮ ಮೂರ್ಖತನ ನಿಮಗೆ ಶೋಭೆ ತರುವುದಿಲ್ಲ. ದುಷ್ಟ ನಿಜಾಮ ಮತ್ತು ಕ್ರೂರ ತುಘಲಕ್ ಏನಿದ್ದರು ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಅವರು ಏನು ಸಾಧಿಸಿದರು, ಏನಾಗಿ ಹೋದರು ಅಂತ ನಿಮಗೆ ಗೊತ್ತೇ ಇದೆ. ಇರಲಿ, ಆ ಅಲ್ಲ ನಿಮಗೆ ಸ್ವಲ್ಪ ಬುದ್ಧಿ ಕೊಡಲಿ ಎಂದು ಪ್ರಾರ್ಥಿಸುತ್ತೇವೆ. ಸ್ವರಾಜ್ಯದ ಹಾದಿಗೆ ಯಾರಾದ್ರೂ ಅಡ್ಡ ಬಂದ್ರೆ ಎಲ್ಲಲ್ಲಿ ಬರ್ತಿರೋ ಅಲ್ಲಲ್ಲೇ ನಡ ಮುಡ್ತೀವಿ. ಲಕ್ಷ ಇಟ್ಕೋರಿ. ದೇವರು ಯಾವತ್ತು ವಂಚಕರ ಪಕ್ಷ ವಹಿಸುವುದಿಲ್ಲ. ವಿಚಾರ ಮಾಡಿ. ತಮಾಷೆ ಮಾಡಕ್ಕೂ ಒಂದ್ ಮಿತಿ ಇರುತ್ತೆ. ತಮಾಷೆ ಮಾಡಕ್ಕೂ ಒಂದ್ ಮಿತಿ ಇರುತ್ತೆ. ಈ ಚೋಟ ಲೌಂಡ ನಮ್ಮನ್ನ ಏನಂತ ತಿಳ್ಕೊಂಡಾನ? ಸಣ್ಣ ಹುಡುಗಲಿದ್ದಾಗಲೇ ಇವನ ಕಣ್ಣಲ್ಲಿ ಇದನ್ನು ಕಂಡಿದೆ. ತಪ್ಪು ಮಾಡಿದೆ, ಆಗಲೇ ಅವನನ್ನು ಸಿಕ್ಕಿ ಹಾಕಲಿಲ್ಲ. ಯಾ ಅಲ್ಲಾ.
ಹಾಜರಾಗಿ ಆದೇಶವನ್ನು ಯಾವ ಮಾಡಿಲ್ಲ. ನೀವು ಹೇಳಿದಂತೆ ಆದೇಶ ಸಾಮ್ರಾಜ್ಯದಲ್ಲಿ ಆದರೆ ಬಹುಮಾನ ಬರಲಿಲ್ಲದೆ ರಾಜರು ಬೆಂಗಳೂರಿನಲ್ಲಿ ಎಲ್ಲ ವರ್ಗಗಳನ್ನು ಸಿದ್ಧ ಮಾಡಬೇಕು. ಏನು ತಪ್ಪಿಲ್ಲದವರಿಗೆ ಶಿಕ್ಷೆ ಕೊಟ್ಟರೆ ಮರಾಠರ ಜೊತೆ ಸೇರಿ ವಿಜಾಪುರದ ಮೇಲೆ ಕಾವ್ಯ ಯಾಕೆ ಮಾಡುತ್ತೇವೆ ಎಂದು ಅನಿತ ಎಚ್ಚರಿಕೆ ಕೊಟ್ಟಿದ್ರಿ. ಸರಿ ಇದೆ. ಆದರೆ ಶಿವಾಜಿ ಖಂಡನಾಗಿ ಆದಿತ್ಯಗೆ ಎದುರಾಗಿಕೊಂಡಿದ್ದಾನೆ. ಶಿವಾಜಿ ಒಬ್ಬ ವೀರ ಯೋಧ. ಅವನ ಶಕ್ತಿ ಯುಕ್ತಿಯಿಂದ ಅವನು ಕೋಟೆಗಳನ್ನು ವಶಪಡಿಸಿಕೊಂಡಿದ್ದಾನೆ. ಆದರೆ ಮಗಳ ತಪ್ಪಿಗೆ ತಂದೆಗೆ ಶಿಕ್ಷೆ ಹೋಗಿ ಹೇಳಿ ಆದಿತ್ಯಗೆ ಮಗ ತಂದೆ ಸ್ಥಾನವನ್ನು ಕಿತ್ತುಕೊಳ್ಳಲು ಪ್ರಯತ್ನಿಸಿದರೆ ಅದು ಮಗನ ತಪ್ಪಾಯಿತು. ನೋಡಿ ಹಿಂದೂ ಸಂಸ್ಕೃತಿಗೆ ರಾಮಾಯಣ ಆಧಾರ. ಆದರೆ ಮೊಘಲ ವಂಶಕ್ಕೆ ತಂದೆ ಮಕ್ಕಳ ವೈರಿತ್ವ ಸರ್ವೇ ಸಾಮಾನ್ಯ. ನಾನು ಶಹಂಶ ಶಹಜಾನರ ಪುತ್ರ ಔರಂಗಜೇಬ್. ನೀವು ಬಹದಿಯ ಮಗ ಶಿವ ನಿನ್ನ ಸ್ವಾಮಿ. ಆದರೆ ನಮ್ಮ ಮೊಘಲರ ರೀತಿ ತಂದೆ ಮತ್ತು ಮಕ್ಕಳು ವೈರಿಗಳು. ಶಿವಾಜಿ ಸಹಜಿಯ ವೈರಿಯಂತೂ ಅಲ್ಲ. ಆದರೆ ನಿಮ್ಮ ಸಂಬಂಧ ಏನು ಸಂಬಂಧವಿಲ್ಲದಿದ್ದರೂ ಅವರನ್ನು ಕಾಕ ಮಾಮ ದೊಡ್ಡಪ್ಪರನ್ನು ಮಾಡಿಕೊಂಡು ಬಿಡುತ್ತೀರಿ. ಆದರೆ ಪ್ರಾಮಾಣಿಕ ಮಿತ್ರರು ಬೇಕಾಗಿದ್ದಾರೆ. ಆದರೆ ನಮ್ಮ ನಿಜ ಮಿತ್ರ ಸಹಜಿ ಆದಿಶಾಹಿ ಬಂದಿಖಾನೆಯಲ್ಲಿ. ಶಹಜಾನ್ ಮತ್ತು ಶಹಜಿ ಇಬ್ಬರು ಮಿತ್ರರಾದರೆ ನನಗೆ ಶಹಜಿ ವೈರಿಯಾಗುವನು. ಹಾಗಿದ್ದಾಗ ಶಿವ ಔರಂಗಜೇಬನ ಶತ್ರುನೋ ಅಥವಾ ಮಿತ್ರನೋ? ಬಂದಿವಾಜೆ ಶಹಜಾನ್ ಮತ್ತು ಶಹಜೆ ತೀರ್ಥಗಳು ಮಿತ್ರರಾದರೆ ಮಕ್ಕಳಾದವು ನೀವು ಮತ್ತು ಶಿವಾಜಿ ಮಿತ್ರಗಳು ಬಂಧುಗಳು. ಬಂಧು ಅಂತ ಮಾತ್ರ ಹೇಳು, ಮಿತ್ರ ಅಂತ ಹೇಳು. ನಮಗೆ ಬಂಧುವಿನಲ್ಲಿ ಶತ್ರು ಕಾಣಿಸ್ತಾನೆ. ಶಿವ ನಮ್ ದೋಸ್ತ ಆಗ್ತಾನೆ, ಬಂಧು ಅಂತ ಅಲ್ಲ. ನಾನು ನಿಮ್ಮ ಮನೆಯನ್ನು ಸ್ವೀಕರಿಸುತ್ತೇನೆ. ಆದರೆ ನೀವು ವಚನ ಕೊಟ್ಟರೆ ಮಾತ್ರ. ವಚನ ಬದ್ಧರು. ಶಹಾಜಿ ಮತ್ತು ಶಿವಾಜಿ ಯಾವತ್ತು ನಮ್ಮ ಪಕ್ಷದಲ್ಲೇ ಇರ್ತಾರೆ. ನಮ್ಮ ನೌಕರರಾಗಿ ಇರುವರೆ. ದೋಸ್ತಿಯಲ್ಲಿ ನೌಕರ ಏನು ಬಂತು? ನೌಕರ ಅಂದರೆ ನೌಕರ. ಶಿವಾಜಿ ಶೇರ್ಷಾ ಗುಲಾಮರಾಗಿ ಎದರು. ಆದರೆ ಅವರು ತಂದೆ ಮಾತ್ರ. ನನ್ನ ಮಕ್ಕಳಿಗೆ ಯಾವಾಗ ಈ ಬುದ್ಧಿ ಬರುವುದು? ಇಂದು ಜನ ತಮ್ಮ ವಚನ ಪರಿಪಾಲನೆಗಾಗಿ ನಮ್ಮ ಸೆರೆಯನ್ನು ದಂಡ ತರಬಲ್ಲರು. ನನ್ನ ಮಗ ಔರಂಗಜೇಬ್ ನನ್ನ ಸಿಂಹಾಸನದ ಮೇಲೆ ಆಸೆ. ನಿಮಗೆ ಅದು ತಿಳಿಯುತ್ತಾ? ನಾವು ಶಿವನ ಮನವಿಯನ್ನು ಮಂಜೂರು ಮಾಡುತ್ತೇವೆ. ಆದರೆ ಒಂದು ಷರತ್ತು, ಶಿವ ನಮ್ಮ ನೌಕರನಾಗಲು ಒಪ್ಪುವುದಾದರೆ ಮಾತ್ರ. ಏಳೇಳು ಜನ್ಮ ನಿಮ್ಮ ಗುಲಾಮನಾಗೆ ನಮ್ಮ ಶಿವಾಜಿಗಾಗೆ ಯುಗವೆಂದು ವಚನ ಕೊಡುತ್ತೇನೆ. ನಾವು ಮಕ್ಕಳ ಆದಿಲ್ ಶಾ ಮತ್ತು ಕಮೀನ ಅಬ್ದುಲ್ ಖಾನ್ಗೆ ತಕ್ಕ ಶಾಸ್ತಿ ಮಾಡುತ್ತೇವೆ. ವಿಜಾಪುರದ ಸೈನ್ಯ ನೋಡಿ ಆ ಶಿವಾಜಿ ಓಡಾಗಿರಬೇಕು. ಕೋಟೆ ಬಿಕೋ ಎನ್ನುತ್ತಿದೆ. ಬಾಗಿಲು ತೆರೆದೇ ಇದೆ. ಒಳಗಡೆ ಒಂದು ನರಪಿಳ್ಳನಿಲ್ಲ. ನಡೆಯಿರಿ, ಈ ಕೋಟೆ ನಮ್ಮದಾಯ್ತು. ಅಲ್ಲಾಹು ಅಕ್ಬರ್. ನಿನ್ನನ್ನ ಅಲ್ಲಕ್ಕೆ ಬೇರೆ ಮಾಡ್ಬಿಡ್ತೀನಿ. ನೋಡಿ
ಯಾರಪ್ಪ ಶಾಜಿಯ ವಿಚಾರಣೆ ಆಗಲಿ. ಸಹಜ ಮಹಾರಾಜರು ತಮ್ಮ ಗದ್ದುಗೆ ಸಹಾಯದಿಂದ ಬೆಳೆದಿದ್ದಾರೆ. ಈಗ ಆ ಗದ್ದುಗೆಯನ್ನು ಅಳಗಾಡಿಸಲು ನೋಡುತ್ತಿದ್ದಾರೆ. ಹಂಡಕೋರ ಶಿವಾಜಿಯನ್ನು ಗುಪ್ತವಾಗಿ ಬೆಳೆಸಿ ಈಗ ಪ್ರತಿದಿನ ಒಂದಲ್ಲ ಒಂದು ಕಿರಿಕಿರಿ ನಮ್ಮ ರಾಜ್ಯದ ಮೇಲೆ ಎಸೆಯುತ್ತಿದ್ದಾರೆ. ಇಂತಹ ದುರಾಕೋರರಿಗೆ ತಲೆದಂಡ ಆಗಲೇಬೇಕು ಹುಜೂರ್. जो अल्लाह के बंदे नहीं है उनको अल्लाह के प्यारे करना चाहिए. ಆ ಶಿವ ನನಗೆ ಬೆದರಿಕೆ ಪತ್ರ ಬರೆಯುವನೆ. ಖಬರ್ದಾರ್ ಹುಷಾರ. ಶಿವ ಎಲ್ಲಿಂದ ಎಲ್ಲಿ ಹೋಗ್ತಾನೆ ಒಂದು ತಿಳಿತಲ್ಲ ಹುಜೂರ್. ಬರುತ್ತಿದ್ದಾರೆ, ಓಡಿ ಕಾಡು ಮುಳ್ಳು ಕಲ್ಲು ಗುಡ್ಡ ಬರುತ್ತಿದ್ದಾರೆ, ಓಡಿ ಓಡಿ. ಶಿವ ಅವನೊಬ್ಬ ಬಿರುಗಾಳಿ ತುಫಾನ್, ಅವನೊಬ್ಬ ಪ್ರಳಯಾಂತಕ, ಅವನೊಬ್ಬ ಭಯಂಕರ. ಅಂತವನನ್ನು ನಾನು ನೋಡಲ್ಲ ಹುಜೂರ್. ನೀವೇ ನನ್ನನ್ನು ರಕ್ಷಿಸ್ಬೇಕು ಹುಜೂರ್, ರಕ್ಷಿಸ್ಬೇಕು. ನೀನು ಆದಿಲ್ ರಕ್ಷಣೆಯಲ್ಲಿದ್ದೀಯಾ? ಹೆದರಬೇಡ. ಇವನನ್ನು ಕತ್ತರಿಸಿ ನಾಯಿಗೆ ಶಹಾಜಿ, ಕೇಳಿದೆಯಾ ನಿನ್ನ ಮಗನ ಶೌರ್ಯವನ್ನು? ನನ್ನ 10,000 ಸೈನ್ಯವನ್ನು ಕತ್ತರಿಸಿ ಹಾಕಿದ. ಅವನನ್ನು ಬಿಡುವಾಗಿಲ್ಲ. ಅದಕ್ಕೆ ಮೊದಲು ನಿನ್ನನ್ನು ಕಲ್ಲಿ ಹಾಕಿರ್ತೇನೆ. ಮೊಘಲ್ ಸಲ್ತನತ್ತಿನ ನೌಕರರಾದ ಶಹಾಜ್ ಮಹಾರಾಜರನ್ನು ನೀವು ವಿನಾಕಾರಣ ಬಂಧಿಸಿದ್ದೀರಿ. ಈ ಅನ್ಯಾಯದಿಂದ ಅಲಂಪಾನವರು ಕ್ರೋಧಿತರಾಗಿದ್ದಾರೆ. ಈ ಗುಸ್ತಾಕಿಯನ್ನು ಯಾವತ್ತೂ ಕ್ಷಮಿಸಲು ಸಾಧ್ಯವಿಲ್ಲ. ಈಗಿಂದೀಗಲೇ ಶಹಾಜ್ ಮಹಾರಾಜರನ್ನು ಮರ್ಯಾದೆ ಪೂರ್ವಕ ಬಿಡುಗಡೆ ಮಾಡುತ್ತೀರೆಂದು ಆಶಿಸುತ್ತೇನೆ. ನಾನು ಇಲ್ಲೇ ಕುಳಿತುಕೊಂಡು ಧಕ್ಕನ್ ಮೇಲೆ ಕಣ್ಣಿಟ್ಟಿದ್ದೇನೆ. ತಾವೇನಾದರೂ ಮಾತಿಗೆ ತಪ್ಪಿ ಶಹಾಜಿ ಭೋಸ್ಲೆ ಅವರಿಗೆ ಶಿಕ್ಷೆ ವಿಧಿಸಿದ್ದೆ ಆದರೆ ನಮ್ಮ ಪೂರ್ಣ ಸೇನೆ ಮರಾಠರೊಂದಿಗೆ ಸೇರಿಕೊಂಡು ಬಿಜಾಪುರವನ್ನು ನೆಲಸಮ ಮಾಡಿಬಿಡುತ್ತದೆ. ನಾವು ಹೇಳಿದಂತೆ ನೀವು ನಡೀತೀರೆಂದು ಆಶಿಸುತ್ತೇನೆ. ಖುದಾ ಹಾಫೀಸ್. ಹುಸೇನ್ 20,000 ಸೈನ್ಯವನ್ನು ಸಂಭಾಜಿ ಮಹಾರಾಜರು ಧೂಳಿಪಟ ಮಾಡಿದರು. ಯಾ ಅಲ್ಲಾಹ್, ನಿನ್ನ ಸೇವಕನ ಮೇಲೆ ನಿನಗೆ ಹೇಗೆ ಸಿಟ್ಟು? ಈ ಕಾಪೀರರ ಅಟ್ಟಹಾಸ ತಡೆಯೋದು ಹೇಗೆ? ಜಹಾಂಪನ, ಯುವರಾಜ ಔರಂಗಜೇಬರಿಂದ ಪತ್ರ. ಅವರೂ ಸಹ ಇದನ್ನೇ ಹೇಳುತ್ತಿದ್ದಾರೆ. ಶಿವ ಅವರ ಗುಲಾಮನಂತೆ. ಅವರ ತಂದೆಯನ್ನು ಈಗಲೇ ಬಿಡುಗಡೆ ಮಾಡಬೇಕಂತೆ. ಇಲ್ಲವಾದಲ್ಲಿ ಅವರು ಶಿವನೊಂದಿಗೆ ಸೇರಿಕೊಂಡು ವಿಜಯಪುರದ ಮೇಲೆ ದಾಳಿ ಮಾಡುತ್ತಾರಂತೆ. ಓ, ನನ್ನ ಕೈಯಲ್ಲಿರೋ ಶಾಜೆಯನ್ನು ಉಸಿಕೆ ಹಾಕಲಾಗುತ್ತಿಲ್ಲವಲ್ಲ? ಇರಲಿ, ನಾನು ಹುಕುಂ ಮಾಡುತ್ತೇನೆ. ವಜೀರರೇ, ಶಾಜಿಯವರನ್ನು ಸಕಲ ಮರ್ಯಾದೆಗಳಿಂದ ಬಿಡುಗಡೆ ಮಾಡಿ.
ಶಹಾಜಿ ಮಹಾರಾಜರೇ, ನಿನ್ನ ಮಕ್ಕಳು ದೂರ ಸರಿ, ಆದರೆ ಅವರನ್ನು ಬೇಟೆ ಆಡದೆ ನಿನ್ನ ವಂಶವನ್ನು ನಿರ್ವಂಶ ಮಾಡದೆ ಹಮಾರಾ ಅಲ್ಲಾಹ್ ಕೆ ರಾಜ ಖತ್ರೆ ಮೇ ಯಾ ಅಲ್ಲಾಹ್. ರಾಜೇ ರಾಜೇ ರಾಜ ಅಂದ್ರೆ ನಿಮ್ಮಂತಲ್ಲಿ ಬೇಕು. ನಿಮ್ಮಿಂದಲೇ ನಮ್ಮ ಶಹಾಜಿ ಮಹಾರಾಜರು ಆ ರಾಕ್ಷಸನ ಬಾಯಿಂದ ಪಾರಾಗಿ ಹೊರ ಬಂದರು. ಎಂತ ಮಾತಾಡಿದಿಪ್ಪ? ಮಹಾರಾಜೆ, ನೀವು ಹೇಳಿದಾಗೆ ಎಲ್ಲ ಡಕಾಯತ್ ರಾಜ್ಯಗಳಿಗೆ ವಚನ ಕೊಟ್ಟು ಶೇನ್ ಶಾರು ಆದಿಲ್ ಶಾರಿಗೆ ಒತ್ತಾಯ ಮಾಡಿದಕ್ಕೆ ತಮ್ಮ ತೀರ್ಥರೂಪರು ಮರುಜನ ಪಡೆದರು. ನೀವು ರಾಯಭಾರಿಯಾಗಿ ಹೋದಾಗಲೇ ನನಗೆ ವಿಶ್ವಾಸವಿತ್ತು. ಇಲ್ಲ ರಾಜೆ, ಜಿಜಾತಾಯಿಯ ಪುಣ್ಯ. ನಿಮ್ಮ ಚತುರ ಯೋಜನೆಗಳು ಇವತ್ತು ಮತ್ತೆ ಶಹಾಜಿ ಮಹಾರಾಜರನ್ನು ನೋಡುವಾಗಾಯ್ತು. ಸ್ವರಾಜ್ಯದಲ್ಲೆಲ್ಲ ಸಿಹಿಯನ್ನು ಹಂಚಿ ದಾನ ಧರ್ಮ ನಡೆಯಲಿ. ಶಿವ, ರಾಜನ ದುಃಖ, ರಾಜನ ಜೀವನ ಬರೀ ಯುದ್ಧ ಭೂಮಿಯಲ್ಲಷ್ಟೇ ಅಲ್ಲ. ರಾಮ ರಾವಣನ ಸಂಹಾರ ಮಾಡಿ ಬಂದ್ಮೇಲೆ ಅಯೋಧ್ಯೆಗೊಂದು ಪಟ್ಟಾಭಿರಾಮನಾದ. ಕೋಸಲ ರಾಜ್ಯದ ಪ್ರಜೆಗಳ ಎಲ್ಲರನ್ನೂ ಚೆನ್ನಾಗಿ ನೋಡಿಕೊಂಡು ರಾಜ್ಯವನ್ನು ಅಭಿವೃದ್ಧಿಗೊಳಿಸಿ ರಾಮ ರಾಜ್ಯವನ್ನಾಗಿ ಮಾಡಿದ. ಮತ್ತೆ ಇಲ್ಲವೇ ಇಲ್ಲವೇ? ನೇತಾಜಿ, ನೀವು ನಿಮ್ಮ ಸೈನ್ಯವನ್ನು ತೆಗೆದುಕೊಂಡು ಜವಳಿಯಿಂದ ಕೊಂಕಣವನ್ನು ಸ್ವರಾಜ್ಯದ ಕೇಸರಿಯನ್ನು ಆರಿಸಿ ಸಮುದ್ರದವರೆಗೂ ಸ್ವರಾಜ್ಯ ವಿಸ್ತಾರವಾಗಲಿ. ನಾನಾಜಿ, ಔರಂಗಜೇಬರು ತಮ್ಮ ತಂದೆಯೊಂದಿಗೆ ಯಾವುದೋ ಆತ್ಮೀಯವರಕ್ಕಾಗಿ ದಕ್ಕನ್ನಿಂದ ದೆಹಲಿಗೆ ತೆರಳಿದ್ದಾರೆ. ಇದೇ ನಮಗೆ ಸುಸಂಧಿ. ಆ ದೌಲತಾಬನ್ನು ಲೂಟಿ ಮಾಡಿ. ಹಾ ಮಹಾರಾಜ್, ಲೂಟಿ ಮಾಡಿದ ಸಂಪತ್ತನ್ನು ಮತ್ತೆ ಸ್ವರಾಜ್ಯಕ್ಕೆ ಸೇರಿಸೋಣ. ಸೋನೋಪನ್, ಕೃಷ್ಣಾಜಿಪನ್, ನೀವು ಸ್ವರಾಜ್ಯದಲ್ಲಿರುವ ಕೋಟೆಗಳನ್ನು ಇನ್ನಷ್ಟು ಭದ್ರಗೊಳಿಸಿ. ದಾದಾಜಿ, ನೀವು ಸ್ವರಾಜ್ಯದಲ್ಲಿರುವ ಪ್ರಜೆಗಳಿಗೆ ಸರಿಯಾದ ನ್ಯಾಯ ಸಿಗುವಂತೆ ನೋಡಿಕೊಳ್ಳಿ. ಆಜ್ಞೆ ಪ್ರಭು. महाराज की विठ्ठल 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 हरि ओम विठ्ठल पांडुरंग विठ्ठल हरि ओम विठ्ठल 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 हरि ओम विठ्ठल पांडुरंग विठ्ठल हरि ओम विठ्ठल 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 हरि ओम विठ्ठल पांडुरंग विठ्ठल हरि ओम विठ्ठल 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 ಮಹಾರಾಜರಿಗೆ ಶಿರಸಾ ನಮನಗಳು. पांडुरंग 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 ಶಿವರಾಜೆ, ನಮಗೆ ಉಡುಗೊರೆಯನ್ನು ಕಳಿಸಿದ್ದಾರೆ. ತೆಗೆದುಕೊಳ್ಳಿ ವಸ್ತ್ರ, ಬಂಗಾರ, ವೈಡೂರ್ಯಗಳನ್ನು. ಪಾಂಡುರಂಗ ಪಾಂಡುರಂಗ ಶ್ರೀ ಹರಿನಾಮವೇ ನಿಜವಾದ ಸಂಪತ್ತದ. ಎಲ್ಲರೂ ಹೇಳ್ರಿ, ಪಾಂಡುರಂಗ 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 ಪಾಂಡುರಂಗ. ಈ ಚಂಚಲವಾದ ಸಂಪತ್ತು ಇಟ್ಕೊಂಡ ಏನ್ ಮಾಡ್ಲಿ ಹೇಳ್ರಿ ಪಂತ್ರ? ದಯಮಾಡಿ ಇದು ರಾಜರಿಗ ವಾಪಸ್ ಮಾಡ್ರಿ. ಇದು ಸ್ವರಾಜ್ಯ ನಿರ್ಮಾಣಕ್ಕ ಬಹಳ ಅವಶ್ಯಕತೆ ಅದ. ಶಿವರಾಜೆ, ತಮ್ಮನ್ನು
ಆಸ್ಥಾನಕ್ಕೆ ಕರೆದು ತರಲು ಪಲ್ಲಕ್ಕಿಯನ್ನು ಕಳಿಸಿದ್ದಾರೆ. ಪಾಂಡುರಂಗ ಪಾಂಡುರಂಗ, ಬಿಸಿಲು ಚಳಿ ಮಳಿ ಗಾಳಿ ಒಳಗ ತಿರ್ಗಾಡೋ ಈ ತಿರಕನ್ನ ಎಲ್ಲ ಧೂಳ ಮಲಿನ ಮಾಡ್ಬಿಟ್ಟದ. ಇಂಥ ದೇಹ ಇಟ್ಕೊಂಡು ಶಿವರಾಜಿಗೆ ಏನ್ ಲಾಭ ಅದ? ರಕ್ತ ಮಾಂಸ ಮಜ್ಜದಿಂದ ಕೂಡಿರುವಂತ ಈ ದೇಹವನ್ನ ರಾಜರು ನೋಡಿನೂ ಏನ್ ಮಾಡೋರಿದ್ದಾರೆ? ಸ್ವತಃ ಶಿವಾಜಿ ಮಹಾರಾಜರು ಆತರದಿಂದ ಕರೆದರು. ಇದು ಬಹಳ ಬರೋದಿಲ್ಲ ಅಂದ್ರೆ ಇದು ಬಹಳ ಆಶ್ಚರ್ಯ. ಪಾಂಡುರಂಗ, ಶುಭ ಅಂತ ಮಹಾರಾಜರಾಗಿರ್ಬಹುದು ಅಥವಾ ನನ್ನ ಕಾಲ್ ಕೆಳಗ ಸಿಕ್ಕಿ ಸಾಯೋ ನಿರ್ಬಿರೆ ಆಗಿರ್ಬಹುದು. ಇವೆರಡು ಒಂದ. ಶುಭ ಧರ್ಮದೊಳಗ ಬಹಳ ನಿಷ್ಠೆ ಹೊಂದಾನ, ದಯಾಳನೂ ಇದ್ದಾನ. ಆದ್ರ ನನ್ನ ಒಂದ್ ಕಡೆಯಿಂದ ಏನು ಬೇಡ, ಮತ್ತೊಂದ್ ಕಡೆ ಕೊಡ್ಬೇಕಾಗಿರೋದು ಏನೂ ಇಲ್ಲ. ಹಿಂಗಿದ್ದಾಗ ನಾವ್ ಯಾಕೆ ಸಮಯ ವ್ಯರ್ಥ ಮಾಡ್ಬೇಕು ಅಲ್ಲಿ ಹೋಗಿ ಅಂತಂದ್ರ? ಮಹಾರಾಜ್, ಇವತ್ತಿನಿಂದ ನಾನು ನಿಮ್ಮ ಶಿಷ್ಯ, ಪಾಂಡುರಂಗನ ಭಕ್ತ. ನೀವು ನನಗೆ ನರಜನ್ಮದ ಸಾರ್ಥಕತೆಯ ಮಾರ್ಗವನ್ನು ತೋರಿಸಿದ್ದೀರಿ. ದಾದಾಜಿ, ನೀವು ಹೋಗಿ ತಾಯಿಗೆ ಹೇಳಿ, ಇವತ್ತಿನಿಂದ ಶುಭ ಮಣ್ಣು ಕಲ್ಲುಗಳಿಂದ ಕಟ್ಟಿರುವ ಕೋಟೆ ಗೆಲ್ಲುವುದನ್ನು ಬಿಟ್ಟು ಮೋಹ ಮಾಯೆಗಳಿಂದ ತುಂಬಿರುವ ಈ ದೇಹವನ್ನು ಗೆಲ್ಲಲು ಸದಾ ಸಂತರ ಚರಣಗಳಲ್ಲೇ ವಾಸ. ರಾಜೇ, ಏನು ಹೇಳುತ್ತಿರುವಿರಿ? ಸ್ವರಾಜ್ಯದ ಗತಿ ಶಿವ ಕುಲಧರ್ಮೇ ಧ್ಯಾನ, ಕುಲಧರ್ಮೇ ಶಾನ, ಕುಲಧರ್ಮೇ ಧ್ಯಾನ, ಕುಲಧರ್ಮೇ ಶಾನ, ಕುಲಧರ್ಮ ಧ್ಯಾನ ಹಾದಿ ಚದೆ, ಕುಲಧರ್ಮ ಧ್ಯಾನ ಹಾದಿ ಚದೆ, ಕುಲಧರ್ಮೇ ಧ್ಯಾನ ಕುಲಧರ್ಮೇ ಶಾನ. ಶಿವ, ನೀ ಕ್ಷತ್ರಿಯನಿದ್ದಿ, ಕ್ಷತ್ರಿಯ ಧರ್ಮವನ್ನ ನೀ ಪಾಲನೆ ಮಾಡು. ಈ ದೇಶ ಧರ್ಮವನ್ನ ನೀ ಕಾಪಾಡಬೇಕು. ಜನಕ ಅಂಬರೀಷ ಮಹಾರಾಜರಂಗ ರಾಜ್ಯ ಧರ್ಮವನ್ನ ಪಾಲನೆ ಮಾಡೋದ್ರಿಂದ ಇಹಲೋಕದೊಳಗು ನೀ ಕೀರ್ತಿ ಕಳಿಸ್ತಿ, ಪರಲೋಕದೊಳಗು ಮೋಕ್ಷ ಕಾಣ್ತಿ. ಶಿವಾಜಿ ಮಹಾರಾಜ್, ಆದ್ರೆ ಇದು ಬಹು ಗೊಂದಲಕರ. ಶಿವ, ನಿನ್ನಂತ ಮಹಾರಾಜರಾಗಿರ್ಬಹುದು ಅಥವಾ ಅಲ್ಲಿರುವಂತ ಸೈನಿಕರಾಗಿರ್ಬಹುದು ಅಥವಾ ಜನಸಾಮಾನ್ಯರಾಗಿರ್ಬಹುದು, ಭಗವಂತನ ಪಡೆದುಕೊಳ್ಳಿಕ್ಕೆ ಸುಲಭ ಮಾರ್ಗ ಶ್ರೀ ಹರಿನಾಮ ಸ್ಮರಣೆ. ನಾಮ ಗೀತ ಊಟ ಉಠಿ, ನಾಮ ಗೀತ ಊಟ ಉಠಿ, ಓಯ ಸಂಸಾರತಿ ತುತಿ, ಓಯ ಸಂಸಾರತಿ ತುತಿ, ಐಸಲಾಮ ಬಾಂದಾಟಿ, ಐಸಲಾಮ ಬಾಂದಾಟಿ, ವಿಠ್ಠಲಕಾಯಿ ಕಡೆ ಬಿಚಿ, ವಿಠ್ಠಲಕಾಯಿ ಕಡೆ ಬಿಚಿ. ಶಿವಾನ ಬಂಡತರ ಹಚ್ಚುತ್ತಿದೆ. ಈಗಾಗಲೇ 40ಕ್ಕಿಂತ ಹೆಚ್ಚು ಕೋಟೆಗಳನ್ನು ತನ್ನದಾಗಿಸಿಕೊಂಡು ಬಿಜಾಪುರಕ್ಕೆ ಕಂದು ಕಾಣಿಕೆ ಕಳಿಸುವ ನಾಟಕ ಸಹ ನಿಂತಿದೆ. ಈಗ ಸ್ವತಂತ್ರ ರಾಜನಾಗಿ ವರ್ತಿಸುತ್ತಿದ್ದಾನೆ. ಅವನ ಪುಂಡಾಟಿಕೆ ಕಾಡಿನಲ್ಲಷ್ಟೊಂದು ತಿಳಿದುಕೊಂಡಿದ್ದು ತಪ್ಪಾಯಿತು. ಈಗ ಅವನು ಜವಳಿಯಿಂದ ಕಳೆದೊಯ್ದು ಪೂರ್ಣ ಕೊಂಕಣದಲ್ಲೆಲ್ಲ ತನ್ನ ರಾಜ್ಯವನ್ನು ವಿಸ್ತರಿಸುತ್ತಿದ್ದಾನೆ. ಈಗ ಸಮುದ್ರದಲ್ಲಿ ಒಂದು ಕೋಟೆ ಸಿಂಧುದುರ್ಗ ಕಟ್ಟುತ್ತಿದ್ದಾನೆ. ನಮ್ಮ ಹೊಟ್ಟೆಗೆ ಚೂರಿ ಹಾಕುತ್ತಿದ್ದಾನೆ. ಅವನನ್ನು ಶಹಾಜಿ ರಾಜೆ ಆದಿಲ್ ಶಹಾಗೆ ನಿಮ್ಮ ಮೇಲೆ ಭರವಸೆ ಇದೆ. ಶಿವಾನ ಒಪ್ಪಿಸು, ಇಲ್ಲ ಅಂದ್ರ ಬಿಜಾಪುರದ ಸೇನೆ ಆನೆ ಕಾಲಲ್ಲಿ ಸಿಕ್ಕ ಕುರಿಮರಿ ತರಗ ಅವನನ್ನು ಹೊಸಕಿ ಹಾಕುವುದು. ನಿಮ್ಮ ಮರಾಠ ಪ್ರಜೆಗಳು
ತ್ಯಾಗಿ ತ್ಯಾಗಿ ಇಲ್ಲದವ ನಾನು ಏನು ಮಾಡಲಿ ರಾಣಿ ಸಾಹೇಬ, ನನ್ನ ಮಗ ನನ್ನ ಮಾತೇ ಕೇಳುವುದಿಲ್ಲ. ನೀವು ಏನು ಮಾಡ್ತಿರೋ ಮಾಡಿ. ಹೌದಾ? ಹಾಗಾದರೆ ನಾವು ನಿಮಗೇಕೆ ಜವಾಬ್ದಾರಿ ವಹಿಸುತ್ತಿದ್ದೇವೆ. ಅವನನ್ನು ಒಪ್ಪಿಸಿ, ಇಲ್ಲ ಸೋಲಿಸಿ, ಇಲ್ಲ ಮೈದಾನದಲ್ಲಿ ಅವನನ್ನು ಮುಗಿಸಿ. ನಮಗೆ ವಚನ ಕೊಡಿ. ಶಿವಾನ ಹಿಡಿದು ತರುತ್ತೇನೆಂದು ಅವನೇನಾದ್ರೂ ಸರಳು ಬಂದ್ರೆ ನಾವು ಅವನಿಗೆ ಜೀವದಾನ ಮಾಡುತ್ತೇವೆ. ಸಾಧ್ಯವಿಲ್ಲ, ನಾನು ನಿಮಗೆ ಮಾತು ಕೊಡಲು ಸಾಧ್ಯವಿಲ್ಲ. ಏನು ಸಾಧ್ಯವಿಲ್ಲವೇ? ಅಂದರೆ ಅವನನ್ನು ಬಂಧಿಸಲಾಗುವುದಿಲ್ಲವೇ? ಹಾ, ಪಾದರಸವನ್ನು ಕರಳಿನಲ್ಲಿ ನಿಲ್ಲಿಸಲು ಸಾಧ್ಯವೇ? ಮಧ್ಯಾಹ್ನದ ಸೂರ್ಯನನ್ನು ಬರಿಗಣ್ಣಿನಿಂದ ನೋಡಲು ಸಾಧ್ಯವೇ? ಹಾಗೆಯೇ ಶಿವಕೇಸರಿಯನ್ನು ಬಂಧಿಸಲು ಸಾಧ್ಯವಿಲ್ಲ. ಈಗಲಾದರೂ ನನ್ನ ಮಾತನ್ನು ಹೇಳಿ ಒಬ್ಬನ ಹಿಂದೆ ಹೋಗಬೇಡಿ. ಅವನು ಮೊಘಲರನ್ನು ಮುಗಿಸುತ್ತಾನೆ, ನಂತರ ನಾವೇ ತಮ್ಮ ಸೇವೆಗೆ ಒಪ್ಪಿಸುತ್ತೇವೆ. ಇದು ನಮ್ಮ ವಚನ. ತಂದೆ ಮಕ್ಕಳು ಒಂದೇ ಧಗಾಬಾಜಿಗಳು. ಬಹಳ ಚೆನ್ನ ನಟಿಸ್ತೀರಿ. ಶಿವನ ಬಂಡತನವನ್ನು ಯಾರು ನಿಲ್ಲಿಸುವಿರಿ? ಅವನ ಹೆರೆಮುರಿ ಕಟ್ಟಿ ನನ್ನ ಮುಂದೆ ನಿಲ್ಲಿಸಲು ಯಾರಿಗೆ ಸಾಧ್ಯ? ಯಾರು ಈ ಶಿವ ಎನ್ನುವ ಬೆಳಂಭೂತವನ್ನು ಕೈದಿಯಾಗಿರಿಸುವಿರಿ? ಮುಂದೆ ಬನ್ನಿ, ತಾಂಬೂಲ ಸ್ವೀಕರಿಸಿ. ಇದ್ದೀರಾ? ಶಿವನ ದಂಗೆಯನ್ನು ತಡೆಯುವರು. ಯಾರೂ ಮುಂದೆ ಬರುತ್ತಿಲ್ಲ. ಬಿಜಾಪುರದ ಆಸ್ಥಾನಕ್ಕೆ ಶೂರನ ಬರ ಬಂದಿದೆಯೇ? ಇಲ್ಲ, ಇದ್ದವರೆಲ್ಲ ಬರೆ ಹಾಕಿಕೊಂಡಿದ್ದೀರೋ? ಹೊರಟು ಹೋಗಿ ಇಲ್ಲಿಂದ. ನಿಮ್ಮಂತಹ ಹೇಡಿಗಳು ಶಾಹಿ ಸುಲ್ತಾನಕ್ಕೆ ಬರುತ್ತಿಲ್ಲ. ಒಂದು ನನವನ್ನು ಹೊಸಕಿ ಹಾಕಲು ಫಿರಂಗಿಯ ಅವಶ್ಯಕತೆ ಯಾಕೆಂದು ಸುಮ್ಮನಿದ್ದೆ. ಇರಲಿ, ಬಿಜಾಪುರದಲ್ಲಿ ಅಂತಹ ವೀರರು ಕಾಣಿಸುತ್ತಿಲ್ಲ. ಬಾಬಾಜಿಗಳು ಬಹಳ ಚೆನ್ನಾಗಿ ಅಫ್ಜಲ್ ಖಾನ್ ಜಿ ರಾಣಿ ಸಾಹೇಬ, ನೀನು ನಡೆಯುವುದರಿಂದಲೇ ಭೂಮಿ ಹರಡುತ್ತೆ, ಬೆಟ್ಟಗಳು ಬೆಳಗಳಿಸುತ್ತವೆ. ಅಫ್ಜಲ್, ನೀನೊಂದು ಸೂಪರ್. ನೀನು ಇರುವಾಗ ಆ ಶಹಾಜಿಯ ಲೌಟ ಹೇಗೆ ತಪ್ಪಿಸಿಕೊಳ್ಳುತ್ತಾರೆ? ಶಿವ ಇಸ್ಲಾಮನ್ನು ಮುಗಿಸುವ ಹುನ್ನಾರದಲ್ಲಿದ್ದಾನೆ. ಶಾಹಿ ಸತ್ತನ್ನೇ ಧ್ವಂಸ ಮಾಡಬೇಕೆಂದಿದ್ದಾನೆ. ಅವನು ಕಲಿಪಾಡುತ್ತಿದ್ದಾನೆ. ನಾವು ಕಾಸು ಕೊಡುವುದಿಲ್ಲ, ನಾವು ಮಾಡಿಯೇ ತೋರಿಸುತ್ತೀವಿ. ಈ ಕಾರ್ಯ ನೀನೇ ಮಾಡಲು ಸಾಧ್ಯ. ಜಿ ರಾಣಿ ಸಾಹೇಬ, ಆ ಶಿವನ್ನ ಹಿಡಿದು ನಿಮ್ಮ ಕಾಲಲ್ಲಿ ಹಾಕ್ತೀನಿ. ಇದು ಅಫ್ಜಲ್ನ ಪ್ರತಿಜ್ಞೆ. ನೀನೇ ಅದಕ್ಕೆ ಕಾದಿದ್ದೀಯಾ ಅಫ್ಜಲ್? ಶಿವನನ್ನ ಬಿಜಾಪುರಕ್ಕೆ ಎಳೆದು ತರುವ ಅವಶ್ಯಕತೆ ಇಲ್ಲ. ಅಲ್ಲೇ ಅವನನ್ನು ಕೊಂದು ಬಿಡು. ಯುದ್ಧ ಮಾಡುವುದು ಬೇಡ. ದೊಡ್ಡ ಸೇನೆ ತೆಗೆದುಕೊಂಡು ಹೋಗಿ ಹೆದರಿಸಿ ಸಂಧಿ ಮಾಡಲು ಕರೆಸಿ, ನಂತರ ಅಲ್ಲೇ ಹೊಂಚು ಹಾಕಿ ಅವನನ್ನು ನಿನ್ನ ಬಾಗಿಲಿನಲ್ಲಿ ಬಂಧಿಸಿ ಹಿಸುಕು. ಅವನ ರುಂಡವನ್ನು ತೆಗೆದುಕೊಂಡು ಬಾ. ಬಿಜಾಪುರದ ಚರಂಡಿಗೆ ಇಡೋಣ. ಇದನ್ನು ಗುಪ್ತ ಯೋಜನೆ ಮಾಡಿ ನಿವಾರಿಸುತ್ತೇನೆ. ದೊಡ್ಡ ವಿಪತ್ತು ಯಾರಿಗ್ ಗೊತ್ತು? ಇಡೀ ರಾಣಿ ಸಾಹೇಬಗೆ ಪ್ರೀತಿ ಹೆಚ್ಚಾಗಿ ತಾಂಬೂಲ ಕೊಟ್ಟು ಕಳಿಸಿದ್ದಾಳೆ. ಈ ಕಾಡಿನ ರಮಣೀಯ ಸೌಂದರ್ಯವನ್ನು ವಿಲಾಸ ಮಾಡಲು ಬಹು ಆತುರನಾಗಿ ಅಫ್ಜಲ್ ಬರುತ್ತಿದ್ದಾನೆ. ಅವನೊಂದಿಗೆ ತಮ್ಮ ತಾಯ್ನಾಡಿನ ಮೇಲೆ ಬಹಳ ಗೌರವ
ನನ್ನನ್ನು ಬುಡ ಸಮೇತ ಕುರುಳು ಹುನ್ನಾರ ಹೊರಗೆ ಮಹಾರಾಕ್ಷಸ. ಅಫ್ಜಲ್ ಒಬ್ಬ ದೈತ್ಯ. ಅವನ ಹೆಸರು ದೇಶ ವಿದೇಶಗಳಲ್ಲಿದೆ. ಅವನಿನ್ನು ಯಾವ ಯುದ್ಧವನ್ನೂ ಸೋತಿಲ್ಲ. ಹೌದು, ನಮ್ಮ ವೀರವು ಅವನ ಎದೆಯನ್ನು ಬುಗುತ್ತಾರೆ. ಅಫ್ಜಲನ ಒಂದು ಭಾಗದೇ ನಮ್ಮ ಯೋಧಗದೇ ಸಮಾನ. ಅವನ ಕೈಯಲ್ಲಿನ ಖಡ್ಗ ನಮ್ಮ 10 ಯೋಧ ಖಡ್ಗದ ಭಾಗ. ಅವನು ಯುದ್ಧ ರಣರಂಗದಲ್ಲಿ ಹೊರಟನೆಂದರೆ ಸೇನಾ ಚಿಲ್ಲಾಪಿಲ್ಲಿ ಆಗೋದು. ಅವನು ಎಷ್ಟು ದೊಡ್ಡ ವೀರ ಯೋಧನೋ ಅಷ್ಟೇ ದೊಡ್ಡ ವಂಚಕನೂ ಹೌದು. ಅಫ್ಜಲ್ ಬರಿಯಂಗೈಯಿಂದ ವೀರ ಯೋಧರ ಬುರುಡೆಗಳನ್ನು ಪುಡಿ ಮಾಡಿ ಬಿಡುತ್ತಾನೆ. ಅಲ್ಲಾನೇ ಕಾಫಿರನ್ನು ಮುಗಿಸಲು ಕಳಿಸಿರುವ ದೂತ ತಾನೆ ಎನ್ನುತ್ತಾನೆ. ಕುಬ್ರ ಶಿಖನ್ ಅಂದರೆ ಹಿಂದೂ ಪೀಡಕ, ಗುರ್ತ್ ಶಿಖನ್ ಅಂದರೆ ಮೂರ್ತಿ ಭಂಜಕ ಎಂದು ತನಗೆ ತಾನೇ ಬಿರುದು ಪಟ್ಟುಕೊಂಡಿದ್ದಾನೆ. ಶುಭ, ಈಗ ನಿನ್ನನ್ನು ಯುದ್ಧಕ್ಕೆ ಕಳಿಸುವುದೆಂದರೆ ಬೆಂಕಿಯ ಮುಂದೆ ಮಿಂಚು ಹುಳ ಹೋದಂತೆ. ಹೌದು, ಅಫ್ಜಲ್ ಒಬ್ಬ ದೈತ್ಯನೇ, ಆದರೆ ನೀನು ಮ್ಲೇಚ್ಛ ಸಂಹಾರಕ. ನಿನ್ನನ್ನು ತುಳಜಾ ಭವಾನಿಯಿಂದ ಸಂಕಲ್ಪ ತೆಗೆದುಕೊಂಡು ಪಡೆದಿದ್ದೇನೆ. ಹಾಗಾಗಿ ನೀ ಅಫ್ಜಲನ್ನು ಮಟ್ಟ ಹಾಕಲೇಬೇಕು. ಈ ಬಾರಿ ಸೂಕ್ಷ್ಮವಾಗಿ ವಿಚಾರ ಮಾಡಿ ಹೆಜ್ಜೆ ಹೆಜ್ಜೆಗೂ ಎಚ್ಚರಿಕೆ ವಹಿಸಿ ಯೋಜನೆ ಮಾಡಬೇಕು. ವಂಚನೆಗೆ ಅವಕಾಶವನ್ನೇ ನೀಡದೆ ಮಿಂಚಿನಂತ ಕಾರ್ಯಕೌಶಲ್ಯ ತೋರಿಸಿ ಅಫ್ಜಲನ್ನು ಮುಗಿಸಬೇಕು. ಹೌದು, ಸ್ವರಾಜ್ಯಕ್ಕೆ ಎಷ್ಟು ದೊಡ್ಡ ಗಂಡಾಂತರವೋ ಅಷ್ಟೇ ದೊಡ್ಡ ಅವಕಾಶವೂ ಕೂಡ. ಅಫ್ಜಲ್ನನ್ನು ಸೋಲಿಸಿದರೆ ಇಡೀ ಮ್ಲೇಚ್ಛ ವಂಶವೇ ನಡೆಬಹುದು. ಹೌದು ಶಿವ, ನೆನಪಿಡು ಹೇಗೆ ನಿನ್ನ ಅಣ್ಣ ಸಂಭಾಜಿ ರಾಜೆಯನ್ನು ಮೋಸದಿಂದ ಕೊಂದರೆಂದು, ಹೇಗೆ ನಿನ್ನ ಪಿತಾಶ್ರೀಯನ್ನು ಅಪಮಾನವೆಸಗಿದರೆಂದು. ಆ ರಾಕ್ಷಸನನ್ನು ನೀ ಕೊಲ್ಲಲೇಬೇಕು. ಆಯ್ಸೆ, ಹೇಗೆ ರಾವಣನನ್ನು ಕೊಂದ ಶ್ರೀರಾಮನೆನಿಸುವರು, ಹೇಗೆ ಕಂಸನನ್ನು ಕೊಂದ ಶ್ರೀಕೃಷ್ಣನೆನಿಸುವರು, ಹೇಗೆ ಹಿರಣ್ಯಕಶಿಪುವಿನ ಹೊಟ್ಟೆ ಸೀಳಿದ ನರಸಿಂಹನೆನಿಸುವರು, ಹಾಗೆ ಮುಂಬರುವ ಕಾಲದಲ್ಲಿ ಅಫ್ಜಲ್ನನ್ನು ಕೊಲ್ಲುವ ನನ್ನನ್ನು ನೆನೆಸುವರು. ಜೈ ಭವಾನಿ! ಜೈ ಶಿವಾಜಿ! ಜೈ ಶಿವಾಜಿ! ಈ ಕಾಪರ್ನ ಮುಗಿಸು. ಎತ್ಕೊಳ್ಳನ್ನ.
ಅವ್ರನ್ನ ಭೋಗಿಸಿ ಮೋತ್ಕೆ ಕುಯಮೆ ಬಾಯಿ ಒಳಗ ಎತ್ತರದಿಂದ ಒಗೆದ. ಯಾಕೆ ಗೊತ್ತ್ರಿ? ಗೊತ್ತಿಲ್ಲ. ಕಾಡಿನೊಳಗಿರೋ ಇನ್ನೊಬ್ಬ ಹುಚ್ಚನ್ನ ಬೇಟೆಯಾಡಕ್ ಕುಂತಿದ್ದ. ಆದ್ರೆ ಈ ಹುಚ್ಚ ಶವ ಸೇರದಾನ. ಬೇಡ 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 ಅಂದ್ರಂತ. ಜಗದಂಬ, ಆ ತಾಯಿ ಅಂದ್ರ ಬೇಡ ಅಂದಿದ್ದಕ್ಕ ತನ್ನವರನ್ನ ತನ್ನ ಅತಿ ಆತ್ಮರನ್ನ ಹಿಂಗ್ ಕೊಲ್ಲಾಕತ್ತಾನ ಅಂದ್ರ ಇನ್ನು ಸ್ವರಾಜ್ಯದ ಪ್ರಜೆಗಳ ಪರಿಸ್ಥಿತಿ ಏನು? ರಾಜೆ, ಈ ಹುಚ್ಚು ವೇಷ ಹಾಕೊಂಡು ನನಗ ಅದನ್ನ ನೋಡಿ ಹುಚ್ಚರ ಎದಕ್ಕೆ ಹಿಡಿವಲ್ತು. ಆ ವೇದನೆನ ಹೆಂಗ್ ತಿಳಿಸ್ಲಿ? ಹಿಂದೂಗಳನ್ನ ಕಂಡ್ರಂತ್ರ ಮುಗೀತು. ಸಣ್ಣ ಸಣ್ಣ ಮಕ್ಕಳನ್ನು ಬಿಡುವಲ್ಲ. ಇಡೀ ಊರಿಗೆ ಬೆಂಕಿ ಹಚ್ಚಾಕತ್ತಾನ. ಗುಡಿ ಗುಂಡಾಗಳ ಪರಿಸ್ಥಿತಿ ಅಂತ ಹೇಳ್ತಿರ್ದು. ರಾಜೆ, ನಮ್ ಕೈಯಾಗ ಎಷ್ಟು ಸಾಧ್ಯ ಕೊಟ್ಟು ಅಷ್ಟ್ ಜನರನ್ನ ಬಲಿ ತಗೊಂಡ್ ಸಾಯ್ಬೇಕನ್ಸಕತ್ತಿತ್ತು. ಬೇರ್ಜಿ, ಈಗ ಅವನು ಯಾವ ಕಡೆ ಹೊಂಟಿದ್ದಾನೆ? ನಿಮ್ಮನ್ನ ಕಾಡಿಂದ ಹೊರಗೆ ತರ್ಬೇಕಂತ ನಿಮ್ ಕುಲದೇವತೆ ಆದ ತುಳಜಾಭವಾನಿ ಮತ್ತ ಪಂಡ್ರಪುರ ವಿಠಲ, ಕೊಲ್ಲಾಪುರ ಮಹಾಲಕ್ಷ್ಮಿ ಆಗ ಒಂದೊಂದಾಗಿ ಎಲ್ಲಾ ಧರ್ಮಗಳಾದಿಗಳನ್ನ ಭಗ್ನ ಮಾಡಾಕತ್ತಾನ. ಜಗದಂಬ, ರಾಜೆ, ಯಾವುದೇ ಕಾರಣಕ್ಕೂ ಧೃತಿಗೆಡಬಾರದು. ನಮಗೆ ಸಹ್ಯಾದ್ರಿ ಶ್ರೀರಕ್ಷೆ ಈ ದಟ್ಟ ಕಾಡೆ ಸ್ವರಾಜ್ಯವನ್ನು ಉಳಿಸಬಹುದು. ಬೇರ್ಜಿ, ನೀವು ಕಂಡಂತೆ ಅವನ ದೋಷ? ರಾಜೆ, ಅವನಿಗೆ ತನ್ನ ಬಲದ ಮೇಲೆ ಅಗಾಧ ವಿಶ್ವಾಸ ಅಹಂಕಾರವಿದೆ. ಯಾರಾದ್ರೂ ಅದನ್ನ ಪ್ರಶ್ನಿಸಿದ್ರೆ ಅವರ ಮಾರಣ ಹೋಮ ನಿಶ್ಚಿತ. ಇದೇ ಆಗಿದ್ದು ಅವರ ಬೇಗಮ್ಮರ ಜೊತೆ. ಅವನಿಗೆ ಅಪಾಯವಿದೆ ಎಂದು ತಿಳಿದು ಅವರು ಅಂದರು. ಅದಕ್ಕೆ ಎಲ್ಲರನ್ನೂ ಸಾಯಿಸಿದ. ಅಂದರೆ ಖಚಿತವಾದ ರಾಕ್ಷಸ ಸೇನೆ ಮುಂದ ಕಾಲದಲ್ಲಿ ಏನ್ ಮಹಾ ವಿಭೀಷಣ ರಾಮನ ಮುಂದ ರಾಮನ ಶ್ರೇಷ್ಠಗಳನ್ನ ಹಾಕಿ ಹೊರತಾನ. ಮಗ ರಾವಣ ತಮ್ಮನ್ನ ಸಾಯಿಸಕ್ ಯೋಚನೆ ಮಾಡ್ತಾನ. ಅದು ಅತಿಯಾಗಿ ಅವಮಾನ ಮಾಡಿ ಅಲ್ಲಿಂದ ಹೊರ ಹಾಕ್ತಾನ. ಬೇರ್ಜಿ, ಅಂದರೆ ಅವನನ್ನ ಹೊಗಳಿ ಇನ್ನಟ್ಟು ಅಟ್ಟಕ್ಕೇರಿಸ್ಬೇಕು. ಮದೋನ್ಮತ್ತನ್ನಾಗಿ ಮಾಡಿ ನಮ್ಮತ್ತ ಸೆಳೆಯಬೇಕು. ಆಗ ಅವರ ಆಪ್ತರು ಕೊಟ್ಟ ಸಲಹೆಯು ಅವನಿಗೆ ವಿಷವಾಗುತ್ತವೆ. ಅವ್ರನ್ನೆಲ್ಲ ಮೃತ್ಯು ಕುಪ್ಪಕ್ಕೆ ಎಸೆಯುತ್ತಾನೆ. ಅಂದರೆ ನಮ್ಮ ರಣನೀತಿ ಅವನನ್ನು ಈ ದಟ್ಟ ಕಾಡಿಗೆ ಹೇಳಬೇಕು. ಆಮೇಲೆ ರಾಜಧಾನಿ ರಾಜಗಡಕ್ಕೆ ಆಕ್ರಮಣ ಮಾಡಕೊಡೋದು. ತಾಯಿ ಮತ್ತು ರಾಣಿವಾಸ ರಾಜಗಡದಲ್ಲಿ ಇರಲಿ. ನಾನು ಮಾತ್ರ ಒಂದು ಗಡದಿಂದ ಇನ್ನೊಂದು ಗಡಕ್ಕೆ ಜಿಗುತ್ತಾ ಇರ್ತೇನೆ. ಅಂದ್ರೆ ನೀವ್ ಹೆದರಿದ್ದೀರಿ ಅಂತ ಅಫ್ಜಲ್ ಅಂದುಕೊಳ್ಳುತ್ತಾನೆ. ಅದೇ ಆಗ್ಬೇಕು. ಶಿವ ಹೆದರ್ಪುಕ ಅಫ್ಜಲ್ನಿಗೆ ಹೆದರಿ ಓಡುತ್ತಿದ್ದಾನೆ. ಪಲಾಯನ ಪಂಡಿತ ಹೇಳಿ, ಪ್ರಜೆಗಳ ಮೇಲೆ ದೌರ್ಜನ್ಯ ನಡೆದರೂ ರಕ್ಷಣೆ ಬಾರದೆ ಓಡುತ್ತಿದ್ದಾನೆ ಅನ್ಕೋಬೇಕು. ಹುಚ್ಚು ಶಿವ ಅಫ್ಜಲ್ನಿಗೆ ಹೆದರಿ ಓಡಿ ಹೋದ. ಒಂದು ಕೋಟೆಯಿಂದ ಇನ್ನೊಂದು ಕೋಟೆಗೆ ಓಡಿ ಹೋದ. ಹಿ 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 ಹಿ. ಕೃಷ್ಣಾಜಿ ಭಾಸ್ಕರ್, ಶಿವನನ್ನು ಹೊರತರಲು ಅವನ ಕುಲದೇವತೆ ತುಳಜಾ ಭವಾನಿ ಭಗ್ನವಾಯಿತು. ಅವನ ಭಕ್ತಿಯ ಪಂಢರಪುರ ಧ್ವಂಸವಾಯಿತು. ಆದರೆ ಶಿವ ಹೊರ ಬರಲಿಲ್ಲ. ಈಗ ನಾವು ವಾಯಿಗೆ ಬಂದು ನಿಂತಿದ್ದೇವೆ. ಇನ್ನು ಮುಂದೆ ದಟ್ಟ ಕಾಡು. ಏನು ಹೇಳಿ ಮೌಲ್ಯಗಳೇ? ಒಂದು ತಲೆ ಕಾಣುತ್ತಿದೆ. ನೋಡಿ, ರಾಣಿ ಸಾಹೇಬರ ಮುಂದೆ ಪೇಶ್ ಮಾಡಲಾಗುತ್ತಿದೆ. ಅಲ್ಲ ಅಲ್ಲ, ಹೇ ಅಲ್ಲಾಹ್ಗೆ ಬಂದೆ. ಶುಕ್ರ ಹೋ. ಎಲ್ಲಿಂದ
ಮಾಡುತ್ತೀರಿ? ನಾವು ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಅಲಾಯನೆಯುಕ್ತ ತಿರುಗುತ್ತಿದ್ದೇವೆ. ನಾವು ಅಲ್ಲಾನ ಕಾರ್ಯದಲ್ಲಿದ್ದೇವೆ. ಹೇಳಿ ವಿಷಯಗಳನ್ನು. ಹಳ್ಳಿಯ ಜನರಿಗೆ ತಮ್ಮ ರಾಜ ಶಿವಾಜಿಯ ಮೇಲೆ ಅಗಾಧ ವಿಶ್ವಾಸ. ಆದರೆ ಏನು ಮಾಡುದು, ಆ ಶಿವಾಜಿ ಒಂದು ಕೋಟೆಯಿಂದ ಇನ್ನೊಂದು ಕೋಟೆಗೆ ಪಲಾಯನ ಮಾಡುತ್ತಿದ್ದಾನೆ. ಅದಕ್ಕೆ ಎಲ್ಲರೂ ಅಂಜಿ ಅವರ ದೇವರಲ್ಲಿ ಪ್ರಾರ್ಥಿಸುತ್ತಿದ್ದಾರೆ. ಪ್ರಾರ್ಥಿಸಲು ಅವರ ದೇವರುಗಳನ್ನು ಉಳಿಸುವುದು ಬೇಡ. ಕೃಷ್ಣಾಜಿ ಭಾಸ್ಕರ್, ಶಿವ ಎಲ್ಲಿ ಅಂತ ತಿಳಿದು ಪತ್ರ ಬರೆದು ಮುಟ್ಟಿಸಿ ಶರಣ ಬರಲು ಹೇಳಿ. ದೇಶಮುಖರನ್ನು ಒಪ್ಪಿಸಿ ನಮ್ಮನ್ನು ತರಲಾಗುತ್ತಿರುವ ತಯಾರಿ ಬರದಿಂದ ನಡೆಯುತ್ತದೆ. ತಮ್ಮನ್ನು ಭೇಟಿಯಾಗಲು ಅಫ್ಜಲನ ರಾಯಭಾರಿಯಾಗಿ ಕೃಷ್ಣಾಜಿ ಭಾಸ್ಕರ್ ಬಂದಿದ್ದಾರೆ. ಶಹಾಜಿ ಮತ್ತು ಅಫ್ಜಲ್ ಖಾನ್ ಅವರು ಕಸ ಮಿತ್ರರು. ಬಿಜಾಪುರ ದರ್ಬಾರಿನಲ್ಲಿ ನಿಮಗೆ ಹೇಗೆ ನಿಮ್ಮ ತೀರ್ಥ ರೂಪರು, ಹಾಗೆ ಅಫ್ಜಲ್ ಖಾನ್ ಅವರು ಕೂಡ ನಿಮ್ಮನ್ನು ವಾಯಿಗೆ ಬರಲು ಹೇಳಿದ್ದಾರೆ. ನಮ್ಮಲ್ಲಿರುವ ಕೋಟೆಗಳನ್ನು ಅವರಿಗೆ ಒಪ್ಪಿಸಿ ನಿಮಗೆ ಬಿಜಾಪುರ ದರ್ಬಾರಿನಲ್ಲಿ ದೊಡ್ಡ ಸ್ಥಾನವನ್ನು ಕೊಡಿಸುವರಂತೆ. ನಮ್ಮ ತಂದೆಯ ಸಮಾನರಾದ ಅಫ್ಜಲ್ನಿಗೆ ನನ್ನ ನಮನವನ್ನು ಸಲ್ಲಿಸಿ ಪತ್ರವನ್ನು ಓದಿ ಅದೇ ರೀತಿ ಉತ್ತರವನ್ನು ಕಳಿಸುತ್ತೇವೆ. ನೀವು ದಾದಾಜಿಯವರ ಮನೆಯಲ್ಲಿ ವಿಶ್ರಾಂತಿಗೊಳ್ಳಿರಿ. ರಾಜೇ, ಪತ್ರ ಬಹಳ ತೀಕ್ಷ್ಣವಾಗಿದೆ. ಶರಣ ಆಗುವುದು ಒಂದೇ ದಾರಿ ಎಂದು ಅಫ್ಜಲ್ ಹೇಳುತ್ತಿದ್ದಾನೆ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್. ಸಭೆ ಅಲ್ಲಾಹ್ಗೆ ಬಂದೆ. ಬೆರ್ಗಿ, ಏನು ಸಮಾಚಾರ? ರಾಜೇ, ನೀವು ಅವನ ಹತ್ತಿರ ಹೋಗುತ್ತಲೇ ಅವನ ಎದೆ ನಿಮ್ಮ ತಲೆಗೆ ಬರುತ್ತದೆ. ಹಾಗೂ ಅವನ ದೇಹದ ಸುತ್ತಳತೆ ಇಷ್ಟು ದಪ್ಪ ಇದ್ದಾನೆ. ಹಾಗೂ ಅವನು ನೋಡಿದ್ರೆ ಸಾಕ್ಷಾತ್ ಯಮನನ್ನೇ ನೋಡ್ಕೊಂಡಾಯ್ತು. ಕೃಷ್ಣಾಜಿ ಇವರ ಹೇಳುವ ರೀತಿ ಹೋಗುವ ವ್ಯಕ್ತಿಯನ್ನು ಕೋಟೆ ಮೇಲೆ ತರುವ ವ್ಯವಸ್ಥೆ ಆಗಲಿ. ಅಲ್ಲಿ ಏನು ಅಲ್ಲ ತಯಾರಿ? ರಾಜೇ, ಅವನ ಹತ್ತಿರ 40 ಸರದಾರರು, ಅವರಲ್ಲಿ ಮರಾಠರು ಕೂಡ. 100 ಆನೆಗಳು, 2000 ಕುದುರೆಗಳು, 70 ತೋಪುಗಳು ಹಾಗೂ 10 ರತ್ನದ ವ್ಯಾಪಾರಿಗಳು. ಒಟ್ಟು ಎಲ್ಲ ಕೂಡಿ 20,000 ಸೇನೆ ಆಗಬಹುದು. ಜನಪದ್, ನನ್ನ ಹೆದರಿಕೆಯನ್ನು ಮುಂದಿಟ್ಟುಕೊಂಡು ಬಹು ನಮ್ರತೆಯಿಂದ ಪತ್ರ ಬರೆದು ಅಫ್ಜಲ್ನನ್ನು ಕಾಣಿ. ಇದರ ಉದ್ದೇಶವೇನೆಂದರೆ ವಾಯಿಂದ ಪ್ರತಾಪಗಢದ ಕೆಳಗೆ ಸೈನ್ಯ ಬಂದಿಡಬೇಕು. ಕೃಷ್ಣಾಜಿ ಭಾಸ್ಕರನ್ನು ಬಹಳ ರೀತಿ ಸತ್ಕರಿಸಿ ನೀವು ಅವರ ಜೊತೆ ಹೋಗಿ ಎಲ್ಲ ಸರ್ದಾರಿಗೆ ನನ್ನ ನಮನ ಮತ್ತು ಕಾಣಿಕೆಯನ್ನು ಸಲ್ಲಿಸಿ. ಜಿ ರಾಜೇ. ರಾಜೇ, ನಿಮ್ಮ ಸೇವೆಯಲ್ಲಿ ನನ್ನ ವೀರ 5 ಪುತ್ರರೊಂದಿಗೆ ಅಫ್ಜಲ್ನ ಪತ್ರ. ನಮಗೆ ಅವನ ಜೊತೆ ಸೇರಲಿಲ್ಲವೆಂದರೆ ನಮ್ಮ ಜಹಾಗಿರಿಯನ್ನು ಕಿತ್ತುಕೊಂಡು ನಮ್ಮ ವಂಶವನ್ನು ನಿರ್ವಾಸ ಮಾಡುವನಂತೆ. ಅದೇ ತೆರಿಗೆ ಹೆದರಿ ಅನೇಕ ದೇಶಮುಖರನ್ನು ಶರಣ ಹೋಗಿದ್ದಾರೆ. ಕಾಣೋ ಜೊತೆ ನೀವು ಸ್ವತಂತ್ರರು. ನಮಗೆ ಇಷ್ಟವಾದ ಹಾಜೆಂದು ನಿರ್ಣಯಿಸಿ. ಆಗಾಮಿ ಗುಲಾಮಿಯೋ ಇಲ್ಲ ಮೂವತ್ತು ಭಯಂಕರ ಸ್ವರಾಜ್ಯ. ಯಾರು ಹೋಗ್ತಾರೋ ಅವ್ರು ನಮ್ಮವರಲ್ಲ, ಯಾರು ಇರ್ತಾರೋ ಅವರೇ ನಮ್ಮವರು. ಎಲ್ಲವನ್ನು ಗಾಳಿಗೆ ತೋರಿ ಜನಾಂಗಕ್ಕೆ ಎಳೆದಿದ್ದು ಎತ್ತಕ್ಕಾಗಿ ಮಹಾರಾಜ. ಒಂದು ಕೈಯಲ್ಲಿ ತುಳಸಿ, ಇನ್ನೊಂದು ಕೈಯಲ್ಲಿ ಡ್ಯೂಟಿಗೆ ಎಳೆದಿದ್ದೀವಲ್ಲ. ಹೇಳಿ ರಾಜ, ಹೇಳಿ. ನಿಮ್ಗೆ ಕೇಳುತ್ತಿದ್ದೀವಲ್ಲ, ಹೆಂಡತಿ ಮಕ್ಕಳನ್ನು ಏನು ಮಾಡುವುದು? ಅವರಿಗಾಗಿ ತುಳಸಿನೂ ಇಲ್ಲ, ಡ್ಯೂಟಿಗೆನೂ ಇಲ್ಲ. ಈಗ ನಿಮ್ಮ ಶರಣಕ್ಕೆ ನೀರು ಬಿಟ್ಟು ವಚನ ತೆಗೆದುಕೊಳ್ಳಾಗುತ್ತೀನಿ. ನನ್ನ ಹೆಂಡತಿ, ಮಕ್ಕಳು, ಸಂಪತ್ತು, ಕುಲ ಎಲ್ಲರಿಗೂ ನೀರು ಬಿಡ್ತಾ ಇದ್ದೀನಿ. ನನ್ನ ಸರ್ವಸ್ವವನ್ನು ರಾಜ್ಯಕ್ಕಾಗಿ ಅರ್ಪಣೆ ಮಾಡ್ತಾ ಇದ್ದೀನಿ. ಈಗ ನನಗೆ ವಿಶ್ವಾಸವ ಆ ಅಫ್ಜಲ್ ಯುದ್ಧದಾಗ ನಾ ಉಳಿಲಿ ಬಿಡಲಿ, ಸ್ವರಾಜ್ಯ ಉಳಿಯದೆ. ನೋಡ್, ನನಗೆ 10,000 ಅಣಿ ಬಲ ಬಂದಂಗ ಆ ಅಫ್ಜಲ್ ಏನ್ ಮಹಾ ಇಂತ ದಿಟ್ಟ ಬಂಟದಿದ್ರ ಯಾವ್ದು ಅಸಾಧ್ಯವೇ. ಸ್ವರಾಜ್ಯದಿಂದ ಯಾರು ಹಿಂದೆ ಸರಿಯುವ ಹಾಗಿಲ್ಲ. ಮಾತೃಭೂಮಿಯ ಸಲುವಾಗಿ ನಮ್ಮ ಜೀವನ ಹರ ಹರ. ತಮ್ಮ
ತಮ್ಮ ಬಗ್ಗೆ ಬಹಳ ಕೇಳಿದ್ದೆ. ಇವತ್ತು ಸಿಕ್ತು ತಮ್ಮ ದರ್ಶನದ ಭಾಗ್ಯ. ದೇಶ ವಿದೇಶಗಳಲ್ಲಿ ತಮ್ಮದೇ ಹೆಸರು. ನಿಮ್ಮಂತ ಶೂರರು ಹಿಂದೆಂದು ಹುಟ್ಟಿಲ್ಲ, ಮುಂದೆಂದು ಹುಟ್ಟುವುದಿಲ್ಲ. ತಾವು ಮಹಾನ್, ತಾವು ಮಹಾನ್. ಗರ अर्ज कुनत सिपहरा अल्ला फजल फजला फजत अफजल अजहर मुल्की बजाय तबसी आवाज आयत अफजल अफजल. ದೊಡ್ಡ ದೊಡ್ಡ ಪಂಡಿತರು ಹೇಳ್ತಾರೆ, ನಿಮ್ಮನ್ನು ಮತ್ತು ಖುದಾನನ್ನು ಒಂದೇ ತಕಡೆಯಲ್ಲಿ ತೂಗಿದರೆ ಅಲ್ಲ ಅಲ್ಲ ಅಫ್ಜಲ್ ಅಫ್ಜಲನೇ ಪ್ರತಿಧ್ವನಿಸುತ್ತಾನೆ. ಏನ್ ಹೇಳುದು ತಮ್ಮ ಕೀರ್ತಿ ಅಷ್ಟದ. ವಾ ವಾ ಸುಬ್ಹಾನಲ್ಲಾ. ನಿಮ್ಮನ್ನು ಕಂಡು ಮನ್ ಕುಲಯ್ಯ ಆ ಶಿವ ಯಾಕೆ ಬರಲಿಲ್ಲ? ನೀವು ಕೃಷ್ಣಾರ್ಜುನ ಕಳಿಸಿ ಬಹಳ ಒಳ್ಳೇದು ಮಾಡಿದ್ರಿ. ಇಲ್ಲ ಅಂದ್ರೆ ಶಿವಾಜಿರಾಜೇ ಹೆದರಿ ಹೆದರಿ ಎದೇನೆ ಹೊಡ್ಕೊತಿದ್ರು. ಈಗ ಅವ್ರಿಗೆ ಬಹಳ ಸಮಾಧಾನ ಆಗೈತಿ. ನೀವು ಅವ್ರಿಗೆ ತಂದೆ ಸಮಾನ ಅಂತ. ಅದಕ್ಕ ಅವ್ರ ಕೋಟೆಗಳನ್ನು ನಮಗ್ ಒಪ್ಪಿಸಿ ನಿಮ್ ಕೈಯಾಗಿನ ಬಂಟ ಬೇಕಂತ ಮಾಡ್ಯಾರ. ಆದ್ರೇನು ಈಗ ಅವರು ಬಾಳ ಅಂದ್ರೆ ಬಾಳ ಹೆದರಾರ. ಕೋಟೆಯಿಂದ ಕೆಳಗ ಬರಾಕ್ತಾ ಇರಲಿಲ್ಲ. ನೀವೇನಾದ್ರು ಬಂದಿನಾರು ಮಾಡ್ಬೇಕು. ಏನ್ ಹೇಳ್ತಾ ಇದ್ದೀರಿ? ಈ ಅಫ್ಜಲ್ ಅಂದ್ರೆ ಯಾರು? ಸೋನಪಂತ್ ಇಷ್ಟೇನಾ? ನಾವು ಬರುತ್ತೇವೆ. ಕೋಟೆಯೊಳಗೆ ಅಲ್ಲ, ಅವನೇ ಬಂದು ಶರಣಾಗಬೇಕು. ಜೀವುದು ಶಿವಾಜಿರಾಜರನ್ನು ಕೇಳಿ ಭಯಮುಕ್ತರಾಗಿ ತಮ್ಮನ್ನು ಭೇಟಿಯಾಗಲು ಬಂದೇ ಬರುತ್ತಾರೆ. ಆದರೆ ಇನ್ನೇನು ಇಷ್ಟು ದೊಡ್ಡ ಸೇನೆ, ತೋಪು, ಆನೆಗಳನ್ನು ನೋಡಿ ಎಲ್ಲಿ ಹೆದರಿ ಇನ್ನೊಂದು ಕೋಟೆಗೆ ಜಿಗಿದರೆ, ಓಡಿದರೆ ಬೇಡ ಬೇಡ. ಹೇಗೆ ಮಾಡೋದು? ಕೈಗೆ ಬಂದ ತೊತ್ತು ಬಾಯಿಗೆ ಬರಲಾದಂತಾಗುತ್ತದೆ. ಅದಕ್ಕೆ ಶಿವಾಜಿರಾಜ ಕೋಟೆಯಿಂದ ಕೆಳಗೆ ಬರಲಿ, ನೀವು ಸ್ವಲ್ಪ ಮೇಲೆ ಬಂದು ಇಬ್ಬರು ಒಂದು ಕಡೆ ಸಿಗುವಂತಾಗಲಿ. ಮಂಜು ಸೋನಪಂತ್ ಇನ್ನೇನಾದರೂ? ಒಂದೇ ಕೋರಿಕೆ, ಶಿವಾಜಿರಾಜಕ್ಕೆ ಪೂರ್ಣ ವಿಶ್ವಾಸ ಮೂಡಲು ತಮ್ಮ ಕಡೆಯಿಂದ ಇಬ್ಬರು ಅಂಗರಕ್ಷಕರು ಬರಲಿ, ಶಿವಾಜಿ ಕಡೆಯಿಂದನೂ ಬರಲಿ. ಇಬ್ಬರು ಕಡೆಯಿಂದ 10 ಸೈನಿಕರು ಬರಲಿ. ಆಗಲಿ. ಶಿವನನ್ನು ಭೇಟಿಯಾಗಲು ಆತರನಾಗಿದ್ದೇನೆ. ಅವನನ್ನು ಆಲಿಂಗನ ಮಾಡಿ ನನ್ನ ಮಗನಂತೆ ಬರಮಾಡಿಕೊಳ್ಳುತ್ತೇನೆ. ನೀವೇನು ಹೇಳುವಿರಿ? ರಾಕ್ಷಸನ ಪ್ರತಿಯೊಂದು ತಂತ್ರಕ್ಕೆ ಮೊದಲೇ ಪ್ರತಿತಂತ್ರದ ಯೋಜನೆ ಹಾಕಬೇಕು. ರಾಜೇ, ನಿಮ್ಮ ಒಳ ಉಡುಪಿಗೆ ಒಂದು ಉಕ್ಕಿನ ಅಂಗಿ ಹಾಕಬೇಕು. ಅಗ್ನಿ ಪುರಾಣದಲ್ಲಿ ಒಂದು ವಿಶೇಷ ಸೂತ್ರದ ಉಲ್ಲೇಖವಿದೆ. ವ್ಯಾಜ್ಞಕ ಹೊರಗಡೆಯಿಂದ ಬಂಗಾಗುಂಗಳಂತೆ ಕಂಡವು, ಒಳಗಡೆ ಹುಲಿಯ ಪಂಚದಂತೆ ಹರಿತದ ಪಂಚಗಳಿವೆ. ಅದನ್ನು ಧರಿಸಬೇಕು. ಇದರ ತಯಾರಿ ನಡೀತಾ ಇದೆ. ರಾಜೇ, ಇನ್ನೊಂದು, ನಿಮ್ಮ ಬಲಗೈ ತೋಳಿನಲ್ಲಿ ಒಂದು ಚಿಕ್ಕ ಚೂರಿ ಇರಲಿ. ಅವಶ್ಯಕತೆ ಹೇಳಬಹುದು. ಆಗಲಿ. ನಾಳೆಯಿಂದಲೇ ಹಿಂದೂ ಸ್ವರಾಜ್ಯದ ಸತ್ವ ಪರೀಕ್ಷೆ. ಪಂಚಾಪುರದ ವಿಠ್ಠಲ, ಕೊಲ್ಲಾಪುರದ ಮಹಾಲಕ್ಷ್ಮಿ, ತ್ರ್ಯಂಬಕೇಶ್ವರದಲ್ಲಿ ಸತತ ಅರ್ಚನೆಗಳು ನಡೀತಾ ಇವೆ. ನನ್ನ ಜೊತೆ ಜೀವಮಾನ್, ನೇತಾಜಿ, ಸಂಭಾಜಿ, ಕಂಕಸಿದ್ದಿ ಇತ್ಯಾದಿ 8 ಮಹಾಹುಲಿಗಳು ಬರವೆ. ನೇತಾಜಿ, ನೀವು ನಿಮ್ಮ ಸೈನ್ಯವನ್ನು ತೆಗೆದುಕೊಂಡು ಕಾಡಿನಲ್ಲಿ ಅಡಿಕೊಳ್ಳಿರಿ. ಮೇಲಿನಿಂದ ತೋಪು ಆದ ತಕ್ಷಣ ಬಿಜಾಪುರ ಸೈನಿಕರ ಮೇಲೆ ಬೀಳಬೇಕು. ಕಾನೋಜಿ, ನೀವು ನಿಮ್ಮ ಟೋಳಿಯನ್ನು ತಯಾರಿಡಿ. ನಾವು ಮೇಲೆ ಬಂದ ತಕ್ಷಣ ವೈರಿಗಳ ಮೇಲೆ ಬೀಳಬೇಕು. ಇನ್ನೊಂದು,
ನಾನು ಮರಳಿ ಬರಲಿಲ್ಲ ಅಂದ್ರೆ ರಾಜ್ಕುಮಾರ್ ಸಾಮ್ರಾಜ್ಯವನ್ನು ಮುಂದಿಟ್ಟುಕೊಂಡು ಸ್ವರಾಜ್ಯ ಮುನ್ನಡೆಯಲಿ. ಸಮಾಜದಂತ ಸಾಮಾನ್ಯ ಸರದಾರನ ಹೋಗಿ ಇಷ್ಟು ಕಿಮ್ಮತ್ತಿನ ಶಾಮಿಯಾನ ಭಾಷಾದಲ್ಲೂ ಇಲ್ಲ. ಇದೆಲ್ಲ ತಮ್ಮ ಯೋಗ್ಯ ಸ್ವಾಗತಕ್ಕೆ ಉಂಟು. ಇದೆಲ್ಲ ಭಾಷೆಗೆ ಸೇರತಕ್ಕದ್ದು ಬರಬೇಕೆ? ಆ ಸೈಯದ್ ಮನ್ನನನ್ನು ಹೊರ ಹಾಕಿ. ಜಿ ರಾಜೇ. ಏನು ರಾಜರೇ, ನಿಮ್ಮ ವೈಭವ ಆದಿಶಾಗಿಂತ ಜೋರಾಗಿದೆ. ನೀನೊಬ್ಬ ಸಾಮಾನ್ಯ ಸರದಾರ ನಮಗ ತಗ್ಗಿ ನಡಬೇಕೆಂಬುದನ್ನು ಹೊರತಂತೆ ಕಾಣುತ್ತಿದೆ. ಕಾನ್ಸರ್ವೇ ಅವರವರ ಯೋಗ್ಯತೆ ತಕ್ಕಂತೆ ಅವರವರ ಭಾಗ್ಯವನ್ನು ಹೆಚ್ಚುತ್ತದೆ. ಅಂಜುವುದಾದರೆ ಶ್ರೀರಾಮಚಂದ್ರರಿಗೆ, ನಿಮಗೇಕೆ ಹೀಗೆ ಹೇಗೆ ಕೋಪಿ ಮಾತಾಡ್ತಿದ್ದೀಯಾ? ಅದನ್ನು ಇಳಿಸಲೆಂದೇ ನಾನು ಬಂದಿರುವೆ. ನಿನ್ನೆಲ್ಲ ಕೋಟೆಗಳನ್ನು ಒಪ್ಪಿಸು ಬಾ. ನಿನಗೆ ಭಾರಿ ಜಾಗಿರ ಕೊಡಿಸುವೆ. ನಿನ್ನ ತರ್ಕ ಬಿಟ್ಟು ಈ ಅಫ್ಜಲ್ ಖಾನನ್ನು ಆಲಂಗಿಸು ಬಾ. ಶಿವ ಹಿರಣ್ಯಕಶಿಪು ಮಗನಾದ ಪ್ರಹ್ಲಾದನನ್ನು ಕೇಳುತ್ತಾನೆ. ಎಲ್ಲಿರುವಂತ ವಿಷ್ಣು? ಈ ಕಂಬದಲ್ಲಿರುವನೆ? ಆ ಕಂಬದಲ್ಲಿರುವನೆ? ಅಲ್ಲ. ಓಹೋ, ಆ ಕಂಬದಲ್ಲೂ ಇರುವನು, ಈ ಕಂಬದಲ್ಲೂ ಇರುವನು ಎನ್ನುತ್ತಾನೆ. ಹಿರಣ್ಯಕಶಿಪು ತನ್ನ ಬೆಲೆಯಿಂದ ಓಡಗಳ ಮತ್ತೆ ಒಂದು ಬಿಲ್ಲು, 3 ಲೋಕಗಳು ನೋಡುವಂತಹ ಭಯಂಕರ ಶಬ್ದ. ಜೊತೆಗೆ ಆ ಕಂಬವನ್ನು ಒಡೆದು ಕರಪಿಸುವ ಹೊರಬರುತ್ತಾನೆ.
Yeah.